ಅವಲಂಬಾಂ ಪ್ರಪುಣ್ಯಾವಲಂಬಾಂ ಸದಾ ಸೇಂದು ಬಿಂಬಾಂ ಸದಾ ನೋಷ್ಟಬಿಂಬಾಂ ಭಜೆ ಶಾರದಾಂಬಾಂ ಅಜಸ್ರಂ ಮದಂಬಾಂ ಭಜೆ ಶಾರದಾಂಬಾಂ ಅಜಸ್ರಂ ಮದಂಬಾಂ. ಶ್ರೀ ಗುರುಭ್ಯೋ ನಮಃ. ನಮ್ಮ ಭಾರತ ದೇಶವು ಹಲವಾರು ವೀರ ಸ್ವಾತಂತ್ರ್ಯ ಹೋರಾಟಗಾರರಿಂದ ಕಂಗೊಳಿಸಿದ ದೇಶ. ಈ ದಿನ ನಾವು ಇಷ್ಟು ಆರಾಮಾಗಿ ಇಷ್ಟು ಜನರ ಸಮ್ಮುಖದಲ್ಲಿ ಕುಳಿತಿದ್ದೇವೆ ಅಂದ್ರೆ ಅದು ಸ್ವಾತಂತ್ರ್ಯ ಬಂದಿರುವ ಕಾರಣ ಅಂತ ಹೇಳ್ಬೋದು. ಆ ಸ್ವಾತಂತ್ರ್ಯ ಬಂದಿರೋದು ಕೇವಲ ಒಂದು ದಿನ ಅಥವಾ 2 ದಿನದ ಹೋರಾಟವಲ್ಲ. ಆ ವರ್ಷ, 1 ವರ್ಷ, 2 ವರ್ಷ, ಹೀಗೆ ಹಲವಾರು ವರ್ಷಗಳ ಪ್ರಯತ್ನದಿಂದ ಹೋರಾಟದಿಂದ ಸಿಕ್ಕಿದ ಫಲ ನಾವು ಇಂದು ಇಷ್ಟು ಸಂತೋಷವಾಗಿ ಇದ್ದೇವೆ. ಆ ಸಂತೋಷವನ್ನು ನಮಗೆಲ್ಲರಿಗೂ ಧಾರೆ ಎರೆಯಲು ತಮ್ಮ ಜೀವನವನ್ನೇ ತ್ಯಾಗ ಮಾಡಿದವರು ನಮಗೆ ಹಲವಾರು ಮಂದಿ ಸಿಗುತ್ತಾರೆ. ಉದಾಹರಣೆಗೆ ಸುಭಾಷ್ ಚಂದ್ರ ಬೋಸ್, ಮತ್ತೆ ವೀರ ಸಾವರ್ಕರ್, ನಾರಾಯಣರವರು, ಮತ್ತೆ ತುಂಬಾ ಜನ ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಹೀಗೆ ನೋಡ್ತಾ ಹೋದ್ರೆ ತುಂಬಾ ಜನ ಸಿಗ್ತಾರೆ. ಎಲ್ಲರ ಜೀವನ ಚರಿತ್ರೆಯನ್ನು ನಾವು ಇಂದಿನ ದಿನ ಹೇಳ್ಬೇಕಾದ್ರೆ ಸಮಯದ ಅಭಾವವಿರೋದ್ರಿಂದ ನಾನು ವೀರ ಸಾವರ್ಕರ್ ಬಗ್ಗೆ ಹೇಳಲು ಇಚ್ಛಿಸುತ್ತೇನೆ. ನಿಮ್ಗೆ ಬರ್ಬೋದು ಚಂದ್ರಶೇಖರ್ ಆಜಾದ್ ಬಗ್ಗೆ ಹೇಳ್ಬೋದಿತ್ತಲ್ಲ, ವೀರ ಸಾವರ್ಕರ್ ಬಗ್ಗೆ ಏನಕ್ಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಇದೇ ತಿಂಗಳ 28ನೇ ತಾರೀಕು ವೀರ ಸಾವರ್ಕರ್ ಅವರ ಜನ್ಮದಿನ. ಆ ಜನ್ಮದಿನದ ಪ್ರಯುಕ್ತ ನಾನಿವತ್ತು ವೀರ ಸಾವರ್ಕರ್ ಅವರ ವಿಷಯವನ್ನು ಬಗ್ಗೆ ನನಗೆ ತಿಳಿದಿರುವಷ್ಟು ಮಾಹಿತಿಯನ್ನು ನಾನು ತಿಳಿಸಕ್ಕೆ ಇಷ್ಟಪಡ್ತೀನಿ. ನಾನು ತಿಳಿಸಕ್ಕಿಂತ ಮುಂಚೆ ನಾನು ಓದಿರುವಂತಹ ಪುಸ್ತಕ ಯಾವುದು ಅಂತ ಹೇಳಿದ್ರೆ ಅಪ್ರತಿಮ ಪ್ರತಿಭೆ ವೀರ ಸಾವರ್ಕರ್ ಅಂತ ಶ್ರೇಷ್ಠ ವಾಗ್ಮಿಗಳಾದಂತಹ ಚಕ್ರವರ್ತಿ ಸೂಲಿಬೆಲೆ ಅವರು ಬರೆದಿದ್ದಾರೆ. ಅದನ್ನ ನಾನು ಹೋದ ವರ್ಷ ನುಡಿ ತೋರಣ ಬಳಗದ ಪ್ರಥಮ ಸಮ್ಮೇಳನದಲ್ಲಿ ನಾನು ಅದನ್ನ ತಗೊಂಡಿದ್ದೆ. ಅದನ್ನ ನಾನು ಗುರುಕುಲದಲ್ಲಿ ಹೋದಾಗ ಜೂನ್ ತಿಂಗಳಲ್ಲಿ ನಾನು ಓದಿದ್ದು. ಅದನ್ನ ನಾನು ಇವತ್ತು ಎಲ್ಲರ ಮುಂದೆ ಹಂಚ್ಕೊಳ್ತೀನಿ. ವೀರ ಸಾವರ್ಕರ್ ಅವರು ಮೇ 28, 1883 ಹುಟ್ಟುತ್ತಾರೆ. ಅವರು ಹುಟ್ಟಬೇಕಾದ್ರೆ ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟುತ್ತಾರೆ. ಆಗ ಅವ್ರ ತಾಯಿ ಹೆಸರು ರಾಧಾಬಾಯಿ ಸಾವರ್ಕರ್ ಅಂತ. ತಂದೆನೂ ಅಷ್ಟೇ ಬಡವರಾಗಿದ್ರು ಸಹ ಎಲ್ಲವನ್ನೂ ತನ್ನ ಮಕ್ಕಳಿಗಾಗಿ ದಾರೆ ಇರುವ ಮನಸ್ಸನ್ನು ಉಳ್ಳವರಾಗಿರ್ತಾರೆ. ಅವರಿಗೆ 3 ಜನ ಸಹೋದರರು, ಒಬ್ಬಳು ಸಹೋದರಿ. ಎಲ್ಲರೂ ಪ್ರೀತಿಯಿಂದನೇ 4 ಜನನು ಕೂಡಿ ಆಡಿ ಬೆಳೆದವರು. ಎಲ್ಲರಿಗೂ ಅಡ್ಡೆಸರು ಅಂತ ಇರುತ್ತಲ್ಲ, ಹಾಗೆ ತಾತ್ಯ, ಬಾಬಾ, ಹೀಗೆ ಅಡ್ಡೆಸರುಗಳು ಇತ್ತು. ಎಲ್ಲರೂ ಪ್ರೀತಿಯಿಂದ ತಮ್ಮ ಕುಟುಂಬದವರಿಗೆ ಬೆತ್ಕೊಂಡು ಆಡ್ತಾ ಇದ್ರು. ಹೀಗೆ ಸಾವರ್ಕರ್ ಅವರು ಶಿಕ್ಷಣಕ್ಕೆ ಕಾಲಿಡ್ತಾರೆ. ಇನ್ನೇನು ಶಿಕ್ಷಣ ಪಡ್ಕೋಬೇಕು ಅನ್ನೋ ಅಷ್ಟರಲ್ಲಿ ಅವರು ಒಂದು ಗೌರ್ಮೆಂಟ್ ಶಾಲೆಗೆ ಸೇರ್ಕೋತಾರೆ, ಅಂದ್ರೆ ಸರ್ಕಾರ ಶಾಲೆಗೆ ಸೇರ್ಕೊಂಡು ಅಲ್ಲಿ ವಿದ್ಯಾಭ್ಯಾಸಕ್ಕೆ ತೊಡಗ್ತಾರೆ. ಆದ್ರೆ ಸಾವರ್ಕರ್ ಅವರಿಗೆ ಓದಲು ಮನಸ್ಸಿರ್ಲಿಲ್ಲ. ಅಂದ್ರೆ ವಿದ್ಯಾಭ್ಯಾಸ ಮಾಡಕ್ಕಿಂತ ನನ್ಗೆ ಈ ದೇಶಕ್ಕೆ ನಾನು ಏನಾದ್ರು ಒಳ್ಳೇದನ್ನು ಮಾಡ್ಬೇಕು ಅಂತ ಅವ್ರ ಮನಸ್ಸಲ್ಲಿ ಚಿಕ್ಕ ವಯಸ್ಸಿಂದನೂ ಅವರಿಗೆ ಇರುತ್ತೆ. ಹೇಗೆ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಹೇಳ್ತಾರೆ, ಕಣ ಕಣ ಕೂಡ್ಸಿದ್ರೆ ಹಣ ಸಿಗುತ್ತೆ, ಅದೇ ಕ್ಷಣ ಕ್ಷಣ ಕೂಡ್ಸಿದ್ರೆ ವಿದ್ಯೆ ಸಿಗುತ್ತೆ ಅಂತ. ವಿದ್ಯೆ ಅಂತ ಹೇಳಿದ್ರೆ ಕೇವಲ ಪುಸ್ತಕದ ವಿದ್ಯೆ ಅಲ್ಲ, ಸಾಮಾನ್ಯ ಜ್ಞಾನದ್ದಾಗಿರ್ಲಿ. ಹೀಗ್ ಮಾಡಿದ್ರೆ ದೇಶ ಹೀಗ್ ಉದ್ಧಾರ ಆಗುತ್ತೆ ಅಂತ ಚಿಂತಿಸೋದು, ಅದನ್ನ ಬೇರೆಯವರಿಂದ ನೋಡಿ ಕಲಿಯೋದು, ಹೀಗೆ ಹಲವಾರು ಸಂಗತಿಗಳು ಸೇರಿಕೊಂಡು ನಮ್ಮಲ್ಲಿ ವಿದ್ಯೆ ಆಗಿ ಪರಿವರ್ತನೆ ಆಗುತ್ತೆ. ಆ ವಿದ್ಯೆನ ಸಾವರ್ಕರ್ ಅವರು ಕ್ಷಣ ಕ್ಷಣವೂ ವ್ಯರ್ಥ ಮಾಡದಂತೆ ತಾವು ಅರ್ಜಿಸ್ಕೊಳ್ಬೇಕು ಅಂತ ಅವರು ಯಾವಾಗ್ಲೂ ತುಡಿತದಿಂದ ಕಾಯ್ತಾ ಇರ್ತಾರೆ. ಹೀಗಿರ್ಬೇಕಾದ್ರೆ ಸಾವರ್ಕರ್ ಜೀವನದಲ್ಲಿ ಒಂದು ದುರಾದೃಷ್ಟ ಘಟನೆ ಆಗ್ಬಿಡುತ್ತೆ. ಏನಂತ ಹೇಳಿದ್ರೆ, ಅವರ 9ನೇ ವರ್ಷದಲ್ಲಿಯೇ ತನ್ನ ಹೆತ್ತ ತಾಯಿ ತೀರ್ಕೊಳ್ತಾರೆ. ಕಾಲರಾ ರೋಗದಿಂದ ಬಳಲ್ತಾ ಇದ್ದ ತಾಯಿ ಕೊನೆಗಾಲದಲ್ಲಿ ಸಾವರ್ಕರ್ನೇ ಕರೆದು
ಅವರ ಅಣ್ಣ ಗಣೇಶ್ ಸಾವರ್ಕರ್ ಅಂತ, ಅವರನ್ನು ಕರೆದೇನೆ ಸಾವರ್ಕರ್ನ ಕರೀತಾರೆ. ಸಾವರ್ಕರ್ನ ಪೂರ್ಣ ಹೆಸರು ವಿನಾಯಕ ದಾಮೋದರ್ ಸಾವರ್ಕರ್ ಅಂತ. ಅವರು ಕರೆದ್ಬಿಟ್ಟು, ಮಗ, ನನ್ಗೆ ಇನ್ನೇನು ನನ್ನ ಕಾಲ ಮುಗೀತು, ಕಾಲರ ರೋಗದಿಂದ ನಾನು ನರಳ್ತಾ ಇದ್ದೀನಿ, ಇನ್ನೆಲ್ಲ ಕುಟುಂಬದ ಜವಾಬ್ದಾರಿ ಎಲ್ಲ ನಿನ್ಮೇಲೆ ಬರುತ್ತೆ, ಹಾಗೇನೆ ನಿನ್ನ ತಮ್ಮನಾದಂತಹ ತಾತ್ಯ ಅವನನ್ನು ಸುಂದರವಾಗಿ ಯಾವುದೇ ಕಷ್ಟ ಬರದಂತೆ ನೋಡ್ಕೋ, ಇದನ್ನ ನನ್ನ ಕೊನೆ ಆಸೆ ಅಂತ ಹೇಳಿ ಅವರು ಇಹಲೋಕವನ್ನ ತ್ಯಜಿಸಿ ಹೋಗ್ತಾರೆ. ಆಗ ಸಾವರ್ಕರ್ ಅವ್ರ ಮನ್ಸಿಗೆ ಬಂದಿದ್ದು, ಆ ಪುಟ್ಟ ವಯಸ್ಸಾದ್ರು 9ನೇ ವಯಸ್ಸಾದ್ರು ಕೂಡ ಅವ್ರ ಮನ್ಸಿಗೆ ಬಂದಿದ್ದು, ನನ್ನ ತಾಯಿ ಹೇಳಿದ್ದು ನಾನು ಪಾಲಿಸ್ಲೇಬೇಕು ಅಂತ ಹಲವಾರು ವರ್ಷಗಳ ಕಾಲ ತಮ್ಮನಾದಂತ ತಾತ್ಯನನ್ನು ತನ್ನ ತಂದೆ ತಾಯಿಯಂತೆಯೇ ಪ್ರೀತಿಸುತ್ತಾನೆ. ಅವನು ಎಷ್ಟು ತನಗೆ ಕಷ್ಟ ಬಂದ್ರು ಸಹ ತನ್ನ ತಮ್ಮನಿಗೆ ಬರಬಾರ್ದು ಅಂತ ಹಲವಾರು ಸಂಗತಿಗಳನ್ನು ಅಥವಾ ಒಂದು ಹೊತ್ತು ಊಟಕ್ಕಾಗ್ಲೂ ತಮ್ಮನಿಗೆ ಮೊದಲು ಕೊಟ್ಟು ನಂತರ ಅವನು ತಿಂತಾ ಇರ್ತಾನೆ. ಯಾಕಂತ ಹೇಳಿದ್ರೆ ತಾಯಿಯ ಮಾತನ್ನು ಉಳಿಸ್ಕೋಬೇಕು ಅಂತ ಅವನ್ ಮನ್ಸಲ್ಲಿ ಇರುತ್ತೆ. ನಂತರ ತಂದೆಯ ಸಮ್ಮುಖದಲ್ಲೇ ಬೆಳಿತಾನೆ. ಆದ್ರೆ 16ನೇ ವರ್ಷದಲ್ಲಿ ಅಂದ್ರೆ 10th ಮುಗಿಯಂತ ಬರುತ್ತೆ, ನನ್ನ ವಯಸ್ಸಿನಲ್ಲಿ ತನ್ನ ತಂದೆಯನ್ನು ಕಳ್ಕೊತಾರೆ ಸಾವರ್ಕರ್. ಅದನ್ನು ಸ್ವಲ್ಪ ಮನಸ್ಸಿಗೆ ನೋವಾದ್ರೂ ಸಹ, ಏನೇ ಆದ್ರೂ ನಾನು ಬಂದಿರೋದು ದೇಶದ ಉದ್ಧಾರ ಮಾಡಕ್ಕೋಸ್ಕರ, ಅದನ್ನ ಮಾಡೇ ನಾನು ತೀರ್ತೀನಿ ಅಂತ ಮನಸ್ಸಲ್ಲಿ ಅಚ್ಚಳಿಯದಂತೆ ಇಟ್ಕೊಂಡಿರ್ತಾರೆ. ಅದಕ್ಕೆ ಅವರು ಏನೇ ಸ್ವಾತಂತ್ರ್ಯದ ಬಗ್ಗೆ ಏನೇ ಕಾರ್ಯಕ್ರಮ ಆಗ್ಲಿ, ಸ್ವದೇಶ ಚಳುವಳಿಗಳಾಗ್ಲಿ ಅದರಲ್ಲಿ ಭಾಗವಹಿಸ್ತಾ ಇರ್ತಾರೆ. ಹೀಗೆ ಅವರಲ್ಲಿ 5 ಗುಣಗಳಿರುತ್ತೆ. ಆ 5 ಗುಣಗಳು ಸಂಸ್ಕೃತ ಶ್ಲೋಕದಲ್ಲಿ ಹೇಳ್ತಾರೆ. ಕಾಕಚೇಷ್ಟಾತ್ ಭಗೋಧ್ಯಾನಂ ಶ್ವಾನ ನಿದ್ರಾ ತಥೈವಚ ಅಲ್ಪಾಹಾರಿ ಗೃಹತ್ಯಾಗಿ ವಿದ್ಯಾರ್ಥಿ ಪಂಚಲಕ್ಷಣಂ ಅಂತ. ಅಂದ್ರೆ ಕಾಕಚೇಷ್ಟ ಭಗಧ್ಯಾನಂ. ಕಾಕ ಅಂತ ಹೇಳಿದ್ರೆ ಕನ್ನಡದಲ್ಲಿ ಕಾಗೆ. ಆ ಕಾಗೆಯಂತೆ ಚೇಷ್ಟೆ ಮಾಡ್ಬೇಕು. ಶ್ವಾನ ನಿದ್ರಾ ತಥೈವಚ ಅಂತ ಹೇಳಿದ್ರೆ ನಾಯಿ ಮಲಗಿರುತ್ತೆ, ಏನಾದ್ರು ಒಂದು ಗೆಜ್ಜೆ ಸಪ್ಪಳ ಆದ್ರೂ ಸಹ ಅದು ಎದ್ದೇಳುತ್ತೆ, ಅಷ್ಟು ಜಾಗೃತದಿಂದ ಅದು ನಿದ್ದೆ ಮಾಡ್ತಾ ಇರುತ್ತೆ. ಹಾಗೆ ವೀರ ಸಾವರ್ಕರ್ ಸಹ ತಮ್ಮ ಜೀವನದಲ್ಲಿ ಸ್ವಾತಂತ್ರ್ಯದ ಬಗ್ಗೆ ಒಂದು ಕೂಗು ಕೇಳಿದ್ರು ಅಲ್ಲಿ ಹೋಗಿ ಎಷ್ಟೇ ಯಾವುದೇ ಒತ್ತಡ ಇದ್ರು ಅದನ್ನ ಬದಿಗೆ ಸರಿಸಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡ್ಬೇಕು ಅಂತ ವಿಷಯದಲ್ಲಿ ಹೋಗ್ತಾ ಇರ್ತಾರೆ. ಬಕೋಧ್ಯಾನ, ಈಗ ಬಕ ಧ್ಯಾನ ಮಾಡ್ತಾ ಇರುತ್ತೆ. ನಾವೊಬ್ಬ ಮನುಷ್ಯ ಹೋಗಿ ಹಾಲು ಮತ್ತೆ ನೀರನ್ನ ಕಲಕಿಸಿ ಅದ್ರಲ್ಲಿ ಬಕದ ಮುಂದೆ ಇಟ್ಟಾಗ ಆ ಬಕ ಏನ್ ಕುಡಿಯುತ್ತೆ ಅಂದ್ರೆ ಬರೀ ಹಾಲನ್ನು ಮಾತ್ರ ಅಷ್ಟೇ ಕುಡಿಯುತ್ತೆ. ಹಾಗೆ ಸಾವರ್ಕರ್ ಅವರು ಸಹ ತಮ್ಮ ಜೀವನದ ಪೂರ್ಣ ಯಾವುದೇ ಕೆಟ್ಟ ಅಂಶ ತಮ್ಮ ಮನಸ್ಸಿಗೆ ಬಂದ್ರೂ ಎಲ್ಲ ಸ್ವಾತಂತ್ರ್ಯಕ್ಕಾಗಿ ಅಂತ ಒಳ್ಳೆ ಅಂಶಗಳನ್ನ ಮಾತ್ರ ತಮ್ಮ ಮನಸ್ಸಿನಲ್ಲಿ ಹಾಕೊಂಡು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾನ್ ವ್ಯಕ್ತಿಗಳಂದ್ರೆ ಅದನ್ನ ವೀರ ಸಾವರ್ಕರ್ ಅಂತ ನಾವು ಪರಿಗಣಿಸ್ಬೋದು. ಹಾಗೆ ಈ 5 ಗುಣಗಳು ಮತ್ತೆ ಗೃಹ ತ್ಯಾಗವಾಗಿರ್ಲಿ, ಅಲ್ಪಾಹಾರವಾಗಿರ್ಲಿ, ಈ 5 ಗುಣಗಳನ್ನು ಪಾಲಿಸಿದ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ವೀರ ಸಾವರ್ಕರ್ ಅಂತ ಹೇಳ್ಬೋದು. 2014ರ ಬಳಿಕ ವೀರ ಸಾವರ್ಕರ್ ಅಂತ ಒಬ್ರು ಇದ್ರು ಅಂತ ನಮಗೆ ಗೊತ್ತಾಗಿದ್ ಆಗ್ಲೇ. ಅಲ್ಲಿ ತನಕ ವೀರ ಸಾವರ್ಕರ್ ಅಂತ ಒಬ್ರು ಇದ್ರು ಅಂತ ನಮಗೆ ತಿಳಿದೇ ಇರ್ಲಿಲ್ಲ. ಅವರು ಮರೆಮಾಚಿಕೊಂಡಿದ್ರು. ಆಮೇಲೆ ಹಲವಾರು ಮಂದಿ ಪುಸ್ತಕಗಳ ರೂಪದಲ್ಲಿ, ಹೀಗೆ ಹಲವಾರು ರೂಪದಲ್ಲಿ 2014ರ ಬಳಿಕ ಪ್ರಕಟಿಸಿದ್ದ ಕಾರಣ ನಾನು ಇಂದು ಇಲ್ಲಿ ಮಾತನಾಡಲು ಸಾಧ್ಯವಾಯಿತು. ಹಲವಾರು ಮಂದಿಗೆ ವೀರ ಸಾವರ್ಕರ್ ಬಗ್ಗೆ ಗೊತ್ತೇ ಇರೋದಿಲ್ಲ. ಏಕಾತ್ಮತಾ ಸ್ತೋತ್ರದಲ್ಲೂ ಹೇಳ್ತಾರೆ, ಸುಭಾಷ ಪ್ರಣವಾನಂದ ಕ್ರಾಂತಿವೀರೋ ವಿನಾಯಕ. ಅಂದ್ರೆ ಸುಭಾಷ್ ಚಂದ್ರ ಬೋಸ್ ಆಗಿರ್ಲಿ, ಕ್ರಾಂತಿವೀರ ವಿನಾಯಕ ದಾಮೋದರ್ ಸಾವರ್ಕರ್ ಆಗಿರ್ಲಿ, ಹೀಗೆ ಶ್ಲೋಕಗಳ ಮೂಲಕನು ವಿನಾಯಕ ದಾಮೋದರ್ ಸಾವರ್ಕರ್ನ ಪ್ರತಿಭೆ ಆಗಿರ್ಲಿ, ಅವರ ವೀರತ್ವವಾಗಿರ್ಲಿ, ಅವರ ಧೈರ್ಯವಾಗಿರ್ಲಿ ನಮ್ಗೆ ಪಸರಿಸಲು ಹಳೆ ಕಾಲದ ಋಷಿ ಮುನಿ ಅಥವಾ ಯಾವುದೇ ವ್ಯಕ್ತಿಗಳಾಗಲಿ ಪ್ರಯತ್ನ ಪಟ್ಟಿದ್ದಾರೆ. ಅದನ್ನ ನಾವು ಅರ್ಥಕೊಳ್ಬೇಕು. ಮತ್ತೆ ಮುಂದೆ ಹೇಳೋದಾದ್ರೆ ವೀರ ಸಾವರ್ಕರ್ ಬಗ್ಗೆ, ಹೀಗೆ ಒಂದಿನ ಏನಾಗುತ್ತೆ, ಸಾವರ್ಕರ್ ಅವರು ತುಂಬಾ ಪ್ರಯತ್ನ ಪಡ್ತಾರೆ. ಒಂದ್ ಕಡೆ ತಮ್ಮ, ಒಂದ್ ಕಡೆ ದೇಶದ ಸ್ವಾತಂತ್ರ್ಯ. ಅವರು ದೇಶದ ಸ್ವಾತಂತ್ರ್ಯಕ್ಕಾಗಿ ಎಷ್ಟೋ ಜನರನ್ನು ಹಿಂದಕ್ಕೆ ಹಾಕಿ ಅವರು ಮುಂದೆ ಸಾಕ್ತಾರೆ. ಎಷ್ಟೇ ಕಷ್ಟ ಬಂದ್ರು ಅವ್ರು ಮುಂದೆ ಸಾಕ್ತಾರೆ. ಹೀಗೆ ಅವರು ಸ್ವಾತಂತ್ರ್ಯದ ಕಡೆ ಹೋಗ್ತಿರೋದು
ತಮ್ಮ ಸುತ್ತಮುತ್ತಲಿನ ಜನರಿಗೆ ಆಗ್ತಿರೋದಿಲ್ಲ. ಯಾಕಂತ ಹೇಳಿದ್ರೆ ಅವ್ರಿಗೆ ಭಯ, ಈ ಬ್ರಿಟಿಷರು ನಮ್ಗೆ ಏನ್ ಮಾಡ್ತಾರೋ ಅವನಿಂದ ನಮಗೆ ಪ್ರಾಣಾಪಾಯ ಆಗುತ್ತೆ ಅಂತ ಎಲ್ಲರೂ ವೀರ ಸಾವರ್ಕರ್ನ ಬೇಡ, ನೀನ್ ಹೋಗ್ಬೇಡ, ನಿನ್ನಿಂದ ನಮಗೆಲ್ಲ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಆಗ ವೀರ ಸಾವರ್ಕರ್ ಯಾವುದೇ ಯೋಚನೆ ಮಾಡ್ದೇನೆ ಸ್ವಾತಂತ್ರ್ಯ ಬೇಕೇ ಬೇಕು ಅಂತ ಧೈರ್ಯದಿಂದ ಭಾರತ ಮಾತೆಯನ್ನು ನಮಸ್ಕರಿಸಿ ತೆರಳ್ತಾ ಇರ್ತಾರೆ. ಇದನ್ನು ಕಂಡಂತಹ ಜನರಿಗೆ ರೋಷ ಹುಕ್ಕಿ ಏನಾದ್ರೂ ಮನೆಯಲ್ಲಿ ತನ್ನ ತಮ್ಮನಾದಂತಹ ತಾತ್ಯ ಅಷ್ಟೇ ಇರ್ತಾರೆ. ಜನರೆಲ್ಲ ಈ ಮನೆ ಒಳಗಡೆ ವೀರ ಸಾವರ್ಕರರೇ ಇದ್ದಾರೆ ಅಂತ ತಿಳ್ಕೊಂಡು ಕಲ್ಲನ್ನ ಬಿಸಾಡ್ತಾರೆ. ಆ ಕಲ್ಲು ಬಿಸಾಡಿದ್ದು ಎಲ್ಲ ಕಿಟಕಿ ಹತ್ರ ಹೋಗಿ ಕಿಟಕಿ ಭಗ್ನ ಆಗುತ್ತೆ. ಕೊನೆ ಒಂದು ಕಲ್ಲು ಅದು ಕಿಟಕಿಗೆ ತಾಗಿ ತನ್ನ ತಮ್ಮನಾದಂತಹ ತಾತ್ಯನ ಎದೆಗೆ ಹೋಗಿ ಚುಚ್ಚುತ್ತೆ. ಅದು ಚುಚ್ಚಿದಾಗ ಅದು ಚೂಪಾದ ಕಲ್ಲಾದ್ದರಿಂದ ಅವನು ಮರಣ ಹೊಂದ್ತಾನೆ. ಈ ವಿಷಯ ತಿಳಿದಂತಹ ವೀರ ಸಾವರ್ಕರ್ ಅವರು ಬರ್ತಾರೆ. ಬಂದ್ಬಿಟ್ಟು ನನ್ನ ತಾಯಿಯ ಮಾತನ್ನು ನಾನು ಉಳಿಸ್ಕೊಳಕ್ ಆಗ್ಲಿಲ್ಲ, ನಾನು ಬದುಕಿದ್ದು ವೇಸ್ಟ್ ಅಂದ್ರೆ ವ್ಯರ್ಥ ಅಂತ ಹೇಳಿ ಅವರು ತಮ್ಮ ಮನೆಯ ಪಕ್ಕದಲ್ಲೇ ಒಂದು ದೊಡ್ಡ ಸಮುದ್ರ ಇರುತ್ತೆ. ಅದರಲ್ಲಿ ಧುಮುಕಿ ಸಾಯಕಂತ ಹೋಗ್ತಾರೆ. ಅವರು ಸಮುದ್ರದ ಹತ್ರ ಹೋಗಿ ನಿಂತು, ಹೇ ಭಾರತಾಂಬೆ, ನನ್ನ ತಮ್ಮನನ್ನು ರಕ್ಷಿಸಲಾಗ್ತಾ ಇಲ್ಲ, ಆಗ್ಲಿಲ್ಲ, ಅದಕ್ಕೆ ನಾನು ಧುಮುಕ್ತಾ ಇದ್ದೀನಿ, ನನ್ನ ಪ್ರಾಣಾರ್ಪಣೆಯನ್ನು ಮಾಡ್ಕೋತಾ ಇದ್ದೀನಿ ಅಂತ ಅವರು ಮನ್ಸಲ್ಲೇ ಅನ್ಕೊಂಡು ಧೈರ್ಯ ಮಾಡಿ ಧುಮುಕಕ್ಕೆ ಹೋಗ್ಬೇಕಾದ್ರೆ ತನ್ನ ಅಣ್ಣನಾದಂತಹ ಗಣೇಶ್ ಸಾವರ್ಕರ್ ಬರ್ತಾರೆ. ಅವ್ರ ಹಿಂದೆನೆ ನಿಂತ್ಕೊಂಡು ವೀರ ಸಾವರ್ಕರ್ ಈ ತರ ಎಲ್ಲ ಮಾತಾಡೋದು, ಧುಮುಕಕ್ಕೆ ಪ್ರಯತ್ನ ಪಡ್ತಿರೋದೆಲ್ಲ ನೋಡಿ ವೀರ ಸಾವರ್ಕರನ್ನ ಕರೆದು, ಹೇ ತಮ್ಮ, ನೋಡು, ನೀನು ಹುಟ್ಟಿರೋದು ಸ್ವಾತಂತ್ರ್ಯವನ್ನು ಗಳಿಸ್ಲಿಕ್ಕೋಸ್ಕರ. ನಿನ್ನ ತಮ್ಮ ಮರಣ ಹೊಂದಿರಬಹುದು, ಆ ಮರಣದಿಂದ ನೀನು ಸತ್ತರೆ ಈ ದೇಶಕ್ಕೆ ಏನೂ ಉಪಯೋಗ ಇಲ್ಲ. ಅದೇ ನೀನು ವೀರದಿಂದ ಹೋರಾಡು, ಈ ಭಾರತಕ್ಕೆ ಮತ್ತೆ ಭಾರತಾಂಬೆಗೆ ಸಂತೋಷ ಪಡಿಸುವಂತಾಗು, ಈ ಭಾರತದಲ್ಲಿ ಅಚ್ಚಳಿಯದಂತೆ ನೀನು ನೆಲೆಯೂರು, ಸಾಯ್ಬೇಡ ಅಂತ ಹೇಳಿದ್ರು ವೀರ ಸಾವರ್ಕರ್ ಕೇಳೋದಿಲ್ಲ. ನಾನು ಸಾಯ್ಲೇಬೇಕು ಅಂತ ಅಂದಾಗ ಆಯ್ತು, ನೀನ್ ಏನಾರು ಮಾಡು ಅಂತ ಗಣೇಶ್ ಸಾವರ್ಕರ್ ಹೇಳ್ತಾರೆ. ಆಗ ಸ್ವಲ್ಪ ಮುಂದೆ ಹೋದಾದ್ಮೇಲೆ ವೀರ ಸಾವರ್ಕರ್ಗೆ ಮನದಟ್ಟಾಗುತ್ತೆ. ಈಗ ನಾನು ಸತ್ರೆ ಏನೂ ಉಪಯೋಗ ಇಲ್ಲ, ನಾನೊಂದು ಸಾಧನೆ ಮಾಡಿ ಹೋಗ್ಲೇಬೇಕು ಅಂತ ಪುನಃ ಹಿಂದೆ ಬರ್ತಾರೆ. ಮತ್ತೆ ವಿದ್ಯಾಭ್ಯಾಸದಲ್ಲಿ ಅವರಿಗೆ ಆಸಕ್ತಿ ಇಲ್ಲ ಅಂದ್ರೂ ಒಂದು ಆರ್ಥಿಕ ಸ್ಥಿತಿಗೋಸ್ಕರ ಅವರು ವಿದ್ಯಾಭ್ಯಾಸನ ಮಾಡ್ತಾರೆ. ಮಾಡಿ ನಂತರ 1902ರಲ್ಲಿ ಅವರು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಲಂಡನ್ಗೆ ಹೋಗ್ತಾರೆ. ಅದಕ್ಕಿಂತ ಮುಂಚೆ 1901ರಲ್ಲಿ ಯಮುನಾಬಾಯಿ ಎಂಬ ಹುಡುಗಿಯೊಂದಿಗೆ ಸಾವರ್ಕರ್ನ ಮದುವೆ ನಡೆಯುತ್ತೆ. ಅಷ್ಟು ವಿಜೃಂಭಣೆಯಿಂದ ಆ ವಿವಾಹ ಮಾಡಲಾಗದೆ ಹೋದ್ರು ಸರಳವಾಗಿ ಸುಂದರವಾಗಿ ಆ ಮದುವೆ ನಡೆಯುತ್ತೆ. ಆ ಯಮುನಾಬಾಯಿ ಕೂಡ ಸ್ವಾತಂತ್ರ್ಯದ ಕಿಚ್ಚನ್ನು ತಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾರೆ. ಅದಕ್ಕೆ ವೀರ ಸಾವರ್ಕರ್ಗೆ ನೀನು ಸ್ವಾತಂತ್ರ್ಯಕ್ಕೆ ಹೋಗ್ಬೇಡ, ನಿನ್ಗೆ ಪ್ರಾಣಾಪಾಯ ಇದೆ ಅಂತ ಒಂದಿನೂ ಹೇಳೋದಿಲ್ಲ. ಯಮುನಾಬಾಯಿ ಅವರು ವೀರ ಸಾವರ್ಕರ್ನ ಬೆನ್ ಹಿಂದೆ ನಿಂತು ನೀನು ಹಿಂಗ್ ಮಾಡು, ಹೀಗೆ ಗೆಲುವನ್ನು ಸಾಧಿಸಬಹುದು ಅಂತ ಕ್ಷಣ ಕ್ಷಣಕ್ಕೂ ಉಪಾಯವನ್ನು ಕೊಡ್ತಾ ವೀರ ಸಾವರ್ಕರ್ಗೆ ಸಹಾಯ ಮಾಡ್ತಾ ಇರ್ತಾರೆ. ಹಾಗೆ ಮದುವೆಯಾದ 1 ವರ್ಷದಲ್ಲೇ ಲಂಡನ್ಗೆ ತೆರಳ್ತಾರೆ. ಲಂಡನ್ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ. ಆದ್ರೆ ವಿದ್ಯಾಭ್ಯಾಸ ಮಾಡ್ಬೇಕಾದ್ರೂ ಅವ್ರಿಗೆ ಚಿಂತೆ, ಭಾರತದಲ್ಲಿ ಏನಾಗ್ತಿದೆಯೋ, ಎಷ್ಟು ಜನ, ಎಷ್ಟು ಸಹೋದರಿಯರು, ಎಷ್ಟು ಮಾತೃಸ್ವರೂಪಿಗಳು, ಎಷ್ಟು ಪಿತೃಸ್ವರೂಪಿಗಳು ಈ ಬ್ರಿಟಿಷರ ಆಳ್ವಿಕೆಯಿಂದ ಕಷ್ಟಪಡ್ತಿದ್ದಾರೆ, ನಾನು ಏನ್ ಮಾಡ್ಬೇಕು ಅದಕ್ಕೆ ಅಂತ ಯೋಚನೆ ಮಾಡ್ತಾನೆ ಇರ್ತಾರೆ. ಹೀಗೆ ಒಮ್ಮೆ ಅಲ್ಲಿ ಭಾರತದವರು ಇರ್ತಾರೆ ಸ್ವಲ್ಪ ಜನ ಲಂಡನ್ ನಲ್ಲಿ. ಅವ್ರನ್ನೆಲ್ಲ ಒಗ್ಗೂಡಿಸಿ ಭಾರತದ ಸ್ವತಂತ್ರಕ್ಕಾಗಿ ಹೋರಾಡಬೇಕು, ಹೀಗೆ ಹಲವಾರು ಸಂದೇಶಗಳನ್ನ ನೀಡ್ತಾ 1902ರಲ್ಲೇನೆ ಅವರು ಕಿಚ್ಚನ್ನು ಹುಟ್ಟಿಸುವ ಪ್ರಯತ್ನ ಮಾಡ್ತಾರೆ. ಇದನ್ನು ಕಂಡಂತಹ ಲಂಡನ್ ಸರ್ಕಾರ ವೀರ ಸಾವರ್ಕರ್ನ ಬಂಧಿಸಿ ಇವರಿನ್ನೋ ಲಂಡನ್ ನಲ್ಲಿ ಇರೋದ್ ಬೇಡ, ಯಾಕಂತ ಹೇಳಿದ್ರೆ ಲಂಡನ್ ನಲ್ಲಿರುವ ಭಾರತೀಯರನ್ನು ಮನಸ್ಸಿಗೆ ಕಿಚ್ಚನ್ನು ಹತ್ತಿಸಿ ಅವರ ಮನಸ್ಸನ್ನು ಪರಿವರ್ತನೆ ಮಾಡುವ ಹಾದಿಯಲ್ಲಿ ಇದ್ದಾನೆ ಅವನು. ಅದಕ್ಕೆ ಅವನ ಭಾರತಕ್ಕೆ ಕಳಿಸೋಣ, ಅವನೊಬ್ಬನೇ ಕಳ್ಸೋದ್ ಬೇಡ, ಕಾವಲಿಗೆ ಪೊಲೀಸರನ್ನಾಗ್ಲಿ ಯಾರನ್ನಾರು ಕಾವಲಿಗಿಡಿಸಿ ಕಳ್ಸೋಣ ಅಂತ ಒಂದು ಹಡಗನ್ನು ಕಳಿಸಿ ಸಾವರ್ಕರ್ ಜೊತೆ 8-10 ಪೊಲೀಸರು, ಆ ಕಡೆ ನೋಡಿದ್ರು ಪೊಲೀಸರು, ಈ ಕಡೆ ನೋಡಿದ್ರು ಪೊಲೀಸರು, ಸುತ್ತಲೂ ಪೊಲೀಸರ
ರಕ್ಷಣೆಯಿಂದ ಅವನ್ನ ಹಡಗಲ್ಲಿ ಕೂರಿಸ್ಕೊಂಡು ಹೋಗ್ತಾರೆ. ಆದ್ರೆ ವೀರ ಸಾವರ್ಕರ್ಗೆ ಒಂಥರ ಇವ್ರ ಮಧ್ಯೆ ನಾನು ಹೋಗ್ಬೇಕಾ, ಇವರೆಲ್ಲ ನಮ್ಮ ಭಾರತೀಯರಿಗೆ ತುಂಬಾ ಕಷ್ಟ ಕೊಡ್ತಿರೋರು, ತುಂಬಾ ಹಿಂಸೆ ಮಾಡ್ತಿರೋರು, ಇವ್ರ ಮಧ್ಯೆ ನಾನು ಹೋಗ್ಬಾರ್ದು ಅಂತ ಇಡೀ ರಾತ್ರಿ ಯೋಚಿಸ್ತಾರೆ. ನಾನು ಹೇಗ್ ತಪ್ಪಿಸ್ಕೊಳ್ಳೋದು, ಹೇಗೆ ನಾನು ಇಲ್ಲಿಂದ ಬಿಡುಗಡೆ ಆಗೋದು ಅಂತ ಎಲ್ಲ ಯೋಚನೆ ಮಾಡ್ತಾರೆ. ಆಗ ವೀರ ಸಾವರ್ಕರ್ ಹಡಗಲ್ಲಿ ಹೋಗ್ತಿರೋದನ್ನ ವೀರ ಸಾವರ್ಕರ್ನ ಒಬ್ರು ಗೊತ್ತಿರುತ್ತೆ. ಅವರು ಏನ್ ಮಾಡೋದು ಅವರು ಯೋಚಿಸ್ತಾ ಇರ್ತಾರೆ, ಇಲ್ಲಿ ವೀರ ಸಾವರ್ಕರ್ ಯೋಚಿಸ್ತಾ ಇರ್ತಾರೆ. ಇಬ್ಬರ ಮನಸ್ಸು ಒಂದೇ ಚಿಂತನೆ ಅಡಿಗೆ ಸಾಕ್ತಾ ಇರುತ್ತೆ. ಹೀಗೆ ವೀರ ಸಾವರ್ಕರ್ನ ಸ್ನೇಹಿತರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಸಮುದ್ರದ ಪಕ್ಕ ನಿಂತ್ಕೊಂಡು ಆ ಹಡಗು ಬರುತ್ತಾ 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 ಅಂತ ನೋಡ್ತಾ ಇರ್ತಾರೆ. ಇಲ್ಲಿ ವೀರ ಸಾವರ್ಕರ್ ಅವರು ನಾನು ಹೇಗ್ ತಪ್ಪಿಸ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಹೀಗೆ ಪೊಲೀಸರು ನಿದ್ರೆಗೆ ಜಾರ್ತಾರೆ. ಆಗ ವೀರ ಸಾವರ್ಕರ್ ವಾಶ್ರೂಮ್ ಅಂತ ಹೋಗ್ತಾ ಇರ್ತಾರೆ. ಆಗಲೂ ಪೊಲೀಸರು ಬಿಡೋದಿಲ್ಲ. ನಾನು ಬರ್ತೀನಿ, ನಿನ್ ಜೊತೆಗೆ ವಾಶ್ರೂಮ್ ಬರ್ತೀನಿ, ನೀನ್ ವಾಶ್ರೂಮ್ ಮಾಡಿ ಬಾ ಆಚೆಗೆ ಅಂತ ವೀರ ಸಾವರ್ಕರ್ ಬಗ್ಗೆ ಸ್ವಲ್ಪನೂ ನಂಬಿಕೆ ಇರೋದಿಲ್ಲ. ಯಾಕಂದ್ರೆ ಅವರು ಅಷ್ಟು ಧೈರ್ಯವಂತರಾಗಿ ಅವರು ತಪ್ಪಿಸ್ಕೊಳ್ಬಹುದು ಅಂತ ಎಲ್ಲರಿಗೂ ತಿಳಿದಿರುತ್ತೆ. ಆಮೇಲೆ ಪೊಲೀಸ್ ಆಚೆ ನಿಂತ್ಕೋತಾರೆ. ಅನಂತರ ವೀರ ಸಾವರ್ಕರ್ ವಾಶ್ರೂಮ್ ಅಂತ ಹೋಗ್ತಾರೆ. ವಾಶ್ರೂಮ್ಗಲ್ಲಿ ಹೋದವ್ರು ಯೋಚನೆ ಮಾಡ್ತಾರೆ, ಮುಂದೆ ಪೊಲೀಸವರು ಬಾಗ್ಲ ಆಚೆ ಕಡೆ ಇದ್ದಾರೆ, ನಾನು ಈಗ್ಲೇ ತಪ್ಪಿಸ್ಕೋಬೇಕು, ಹೇಗ್ ತಪ್ಪಿಸ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿದ್ದಾಗ ಅವರು ಬಾತ್ರೂಮ್ ಅಲ್ಲಿರೋ ಕಿಂಡಿ ಕಾಣಿಸುತ್ತೆ. ಅದು ಸ್ವಲ್ಪ ಚಿಕ್ಕದ ಕಿಂಡಿ, ಅದ್ರಲ್ಲಿ ನೂಕೊಂಡು ಸಮುದ್ರಕ್ಕೆ ಹಾರುವ ಪ್ರಯತ್ನ ಮಾಡ್ತಾರೆ. ಅವರ ದೇಹಕ್ಕೆ ಅದು ಆ ಕಿಂಡಿ ಸಾಲೋದಿಲ್ಲ. ಅವರು ಹೇಗೋ ಮಾಡಿ ಉಸಿರನ್ನ ಬಿಗಿಯಾಗಿ ಇಟ್ಕೊಂಡು ಆ ಕಿಂಡಿಯಿಂದ ಹಡಗಿನ ಆಚೆಗೆ ಬಂದು ಸಮುದ್ರಕ್ಕೆ ಧುಮುಕಿ ಹೋಗ್ತಾರೆ. ಈ ಕಡೆ ಪೊಲೀಸ್ ವೀರ ಸಾವರ್ಕರ್ ಇನ್ನು ಬಂದಿಲ್ವಲ್ಲ ಅಂತ ಯೋಚನೆ ಮಾಡಿ ಬಾಗಿಲನ್ನ ಜೋರಾಗಿ ತೆಗ್ದಾಗ ಅಲ್ಲಿ ವೀರ ಸಾವರ್ಕರ್ ಇರೋದೇ ಇಲ್ಲ. ಆಗ ತಿಳಿಯುತ್ತೆ ಅವ್ರಿಗೆ ವೀರ ಸಾವರ್ಕರ್ ಉಪಾಯ ಏನಾಗಿತ್ತು, ಅವ್ರು ಎಲ್ಲಿಂದ ಹೋದ್ರು ತಪ್ಪಿಸ್ಕೊಂಡು ಅಂತ ಗೊತ್ತಾದ ತಕ್ಷಣ ಅವರು ತಮ್ಮ ಫೋನ್ನಿಂದ ಅಂದ್ರೆ ಟೆಲಿಫೋನ್ನಿಂದ ಇನ್ನೊಬ್ರಿಗೆ ಕಾಲ್ ಮಾಡಿ, ಹೀಗೆ ವೀರ ಸಾವರ್ಕರ್ ಆ ದಾರಿಯಿಂದ ಬರ್ಬೋದು, ನೀವು ಹಿಡ್ಕೊಳ್ಳಿ, ಆದ್ರೆ ಹಿಡಿದು ಜೈಲಿಗೆ ಹಾಕಿ ಅಂತ ಸೂಚನೆ ಕೊಡ್ತಾರೆ. ಇಲ್ಲಿ ವೀರ ಸಾವರ್ಕರ್ ದೇಹ ಫುಲ್ಲು ರಕ್ತದಿಂದ ಕೂಡಿತ್ತು. ಯಾಕಂದ್ರೆ ಅವರು ಉಸಿರನ್ನು ಬಿಗಿಯಾಗಿ ಇಟ್ಕೊಂಡು ಆ ಕಿಂಡಿಯಲ್ಲಿ ತುರ್ಕೊಂಡು ಹೋಗಿದ್ರಿಂದ ಆ ಕಿಂಡಿಯಲ್ಲಿದ್ದ ಚೂಪಾದ ಅಣುಗಳ ಅಥವಾ ಚೂಪಾದ ವಸ್ತು ಅವರ ದೇಹಕ್ಕೆ ತಚ್ಚಿ ಅವ್ರ ದೇಹ ಫುಲ್ ರಕ್ತದಿಂದ ಕೂಡಿತ್ತು. ಆದ್ರೂ ಅವರು ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚಿಕೊಂಡಿದ್ರಿಂದ ಅವರು ಸಮುದ್ರಕ್ಕೆ ಧುಮುಕಿ ಹೋಗ್ತಾರೆ. ಅಲ್ಲಿ ಸ್ನೇಹಿತ ಒಬ್ಬ ಕಾಯ್ತಾ ಇರ್ತಾನೆ. ಆ ಸ್ನೇಹಿತ ಯೋಚಿಸ್ತಾನೆ, ಇಷ್ಟೊತ್ತಾದ್ರೂ ಸಾವರ್ಕರ್ ಬರ್ಲೇ ಇಲ್ವಲ್ಲ ಅಂತ ಒಂದ್ ಕಡೆ ಹೋಗಿರ್ತಾರೆ. ಮತ್ತೊಂದ್ ಅರ್ಧ ಗಂಟೆ ಬಿಟ್ಟು ಬರೋಣ ಅಂತ ಹೋಗಿರ್ತಾನೆ. ಅಷ್ಟೊತ್ತಿಗೆ ವೀರ ಸಾವರ್ಕರ್ ಆ ಸಮುದ್ರ ದಡಕ್ ಬರ್ತಾರೆ. ಆಗ ಒಬ್ಬ ಪೊಲೀಸ್ ಅಧಿಕಾರಿ ಬಂದು ತುಂಬಾ ಆತ್ಮೀಯನಂತೆ ನಾಟಕ ಮಾಡಿ ಕೇಳ್ತಾರೆ, ಏನಪ್ಪ ನೀನು ಈ ತರ ಬಂದೆ, ನಾನು ಭಾರತೀಯ ಅಂತ ಎಲ್ಲ ಹೇಳಿ ನಾಟಕ ಮಾಡಿದಾಗ ವೀರ ಸಾವರ್ಕರ್ ಎಲ್ಲಾ ವಿವರಣೆಯನ್ನ ಕೊಟ್ಬಿಡ್ತಾರೆ. ಅಂತ ಹೇಳಿ ಕಣ್ಮುಂದೆ ಬಂದವ್ರನ್ನ ಏನು ಯೋಚಿಸ್ದೆ, ಇವರು ಒಳ್ಳೆಯವರು ಅಂತ ತಿಳ್ಕೊಂಡು ಎಲ್ಲಾ ವಿವರಣೆ ಕೊಟ್ಟಾಗ ಪೊಲೀಸ್ಗೆ ಇವರೇ ವೀರ ಸಾವರ್ಕರ್ ಅಂತ ಕನ್ಫರ್ಮ್ ಆಗಿ ಅವ್ರನ್ನ ಜೈಲಿಗೆ ಹಾಕ್ಬಿಡ್ತಾರೆ. ಆಗ ವೀರ ಸಾವರ್ಕರ್ಗೆ ಅದು ಮೊದಲ ಪಾಠ ಆಗಿರುತ್ತೆ. ನಾನು ಯಾರನ್ನೂ ಅಷ್ಟು ಸುಲಭವಾಗಿ ನಂಬಾರದು, ಆ ನಂಬಿದ್ರಿಂದ ನಾನು ಜೈಲ್ ವಾಸ ಮಾಡೋಂಗಾಯ್ತು. ಈ ಜೈಲಿನ ನನ್ನ ಭಾರತೀಯರನ್ನ ಸ್ವಾತಂತ್ರ್ಯ ಮಾಡ್ಬೇಕಿತ್ತು ನಾನು, ಆದ್ರೆ ನಾನು ಜೈಲಲ್ಲಿ ಇದ್ದೀನಿ ಅಂತ ತುಂಬಾ ಮನಸ್ತಾಪ ಆಗುತ್ತೆ ಅವರಿಗೆ. ಈ ಘಟನೆಯಿಂದ ನಾವು ತಿಳ್ಕೊಬಹುದು, ನಮ್ಮ ಕಣ್ಮುಂದೆ ಎಲ್ಲ ಬರೋರೆಲ್ಲ ನಂಬಿಕಸ್ಥರಲ್ಲ. ನಾನು ಒಂದು ಘಟನೆನ ನನ್ನ ಕಣ್ಣಾರೆ ನೋಡಿದ್ದೆ. ನಾನು ಶೃಂಗೇರಿಗೆ ಹೋಗಿದ್ದೆ. ಅಲ್ಲಿ ನನ್ನ ಪರಿಚಯಸ್ಥರು ಒಬ್ರು ಹಂಗೆ ನನ್ನ ಮಾತಾಡಿಸ್ತಾ ಇದ್ರು. ಹಾಗೆ ನಾವಿಬ್ರು ಹಂಗೆ ಕ್ಲೋಸ್ ಆಗಿ ಮಾತಾಡಿಸ್ತಾ ಇದ್ದಾಗ ನನ್ನ ಹತ್ರ ಅವರು ಬಂದು 500 ರೂಪಾಯಿ ಕೇಳಿದ್ರು. ಕೊಡಿ, ನಾನು ಗೋಲ್ಕಕ್ಕೆ ಹಾಕ್ಬೇಕು 500 ರೂಪಾಯಿನ, ನಾನು ದುಡ್ಡು ತಂದಿಲ್ಲ ಅಂತ ಹೇಳಿ ನನ್ನನ್ನ ಕೇಳಿದ್ರು. ಆಗ ನನ್ನ ಹತ್ರ ದುಡ್ಡಿರ್ಲಿಲ್ಲ. ನಾನು ತುಂಬಾ ನಂಬಿದೆ ಅವ್ರನ್ನ. ನಂಬಿ ಅನಂತರ ನಮ್ಮ ಅಮ್ಮನ ಹತ್ರ ಹೋಗಿ ಕೇಳಿದೆ 500 ರೂಪಾಯಿ ಕೊಡಮ್ಮ ಅಂತ. ಅವ್ರು ಹೇಳಿದ್ರು ಬೇಡ ಅಂತ. ಆದ್ರೆ ನಮ್ ಕೇಳಲಿಲ್ಲ, ಅವ್ರು ಒಳ್ಳೆಯವರು ಅಂತ ಹೇಳಿ 500 ರೂಪಾಯಿನ ಕೊಟ್ಟೆ. ಅವ್ರು ಹೇಳಿದ್ರು ಫೋನ್ ಪೇ ಮಾಡ್ತೀನಿ ನಿನಗೆ ಅಂತ ಹೇಳಿದವರು. ಇವತ್ತಿಗೂ ನಾನು ಫೋನ್ ಮಾಡಿದ್ರು ಎತ್ತಿಲ್ಲ. ಮತ್ತೆ ಆ ತರ ನಂಬಿಕೆ ದ್ರೋಹ ಮಾಡಿದವರು ನಮ್ಗೆ ಅವ್ರು ಚಿಕ್ಕದಾಗಿ ಮಾಡಿರ್ಬೋದು. ಈಗ ತುಂಬಾ ಜನ ನಮ್ಮ ಮಾಹಿತಿಯನ್ನು ಈಗ ನೋಡಿ, ಇದು ಫೋನಲ್ಲೆಲ್ಲ ಬರುತ್ತೆ, SBI ಇಂದ ಬಂದಿರೋದು, ನಿಮ್ಗೆ ಇಷ್ಟು ದುಡ್ಡು ಬಂದಿದೆ, ನಿಮ್ಮ ಇದನ್ನೆಲ್ಲ ಕಳಿಸಿ ಅಂತ ಹೇಳ್ತಾರೆ.
ಅದನ್ನ ನಾವು ನಂಬಿಕೆಯಿಂದ ಕಳಿಸ್ತೀವಿ, ಆದ್ರೆ ಅದು ದೋಚ ಒಂದು ಉಪಾಯ ಆಗಿರುತ್ತೆ. ಹಾಗೆ ನಂಬಿಕೆ ದ್ರೋಹ ಮಾಡೋರು ತುಂಬಾ ಇರ್ತಾರೆ, ಅದನ್ನೆಲ್ಲ ನಂಬಾರ್ದು ಅಂತ ವೀರ ಸಾವರ್ಕರ್ನ ಒಂದು ಘಟನೆಯಿಂದ ತಿಳಿಬಹುದು ನಾವು. ನಂತರ ನಾವು ಅವರು ವೀರ ಸಾವರ್ಕರ್ ಎಷ್ಟು ಹೋರಾಡ್ತಾರೆ ಅಂತ ಹೇಳಿದ್ರೆ, ಯಾರನ್ನು ಅವರು ಪರಿಗಣಿಸೋದಿಲ್ಲ. ಬ್ರಿಟಿಷರ್ನ ಈ ಭಾರತದಿಂದ ಹೊರಗೆ ಹಾಕ್ಲೇಬೇಕು, ನಮ್ಮ ಭಾರತೀಯರಿಗೆ ಸ್ವಾತಂತ್ರ್ಯವನ್ನು ತರಲೇಬೇಕು ಅಂತ ಅವರು ಇರೋ 83 ವರ್ಷ ಅವರು ಭೂಮಿಲಿ ಇರ್ತಾರೆ. ಆ 83 ವರ್ಷನು ಸ್ವಾತಂತ್ರ್ಯಕ್ಕಾಗಿ ಅವರು ಬಳಸ್ತಾರೆ. ನಿಮ್ಗೆ ಕೇಳಿದ್ರ ಆಶ್ಚರ್ಯ ಆಗಬಹುದು, ಅವ್ರು ಬದುಕಿದ್ 83 ವರ್ಷ, ಅವರು ಜೈಲ್ವಾಸ ಅನುಭವಿಸಿದ್ದು 50 ವರ್ಷ. ಆ 83 ವರ್ಷದಲ್ಲಿ 50 ವರ್ಷ ಜೈಲಿಗೆ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಅವರು ಜೈಲ್ವಾಸ, ತಮ್ಮ ಜೀವನವನ್ನು ಯೌವನವನ್ನು ತ್ಯಾಗ ಮಾಡಿ ಅವರು ಜೈಲ್ವಾಸ ತಗೋತಾರೆ. ಅವ್ರ ಮನಸ್ಸಲ್ಲಿ ಒಮ್ಮೆ ಬರಬಹುದಾಗಿತ್ತು, ನಾನು ಯಾಕೆ ಈ ಸ್ವಾತಂತ್ರ್ಯಕ್ಕಾಗಿ ನನ್ನ 50 ವರ್ಷನ ಜೈಲಲ್ಲಿ ಕಳಿಬೇಕು, ನಾನು ನನ್ನ ಹೆಂಡತಿ ಜೊತೆ ಸುಖವಾಗಿರ್ಬೋದು, ಮತ್ತೆ ನಾನು ಎಷ್ಟೋ ದುಡ್ಡನ್ನು ನಾನು ಸಾಹುಕಾರ ಆಗ್ಬೋದು, ಹೀಗೆ ಚಿಂತನೆ ಮಾಡಿದ್ರೆ ಇವತ್ತು ನಾವಿಷ್ಟು ಸುಖವಾಗಿ ಇರಲು ಸಾಧ್ಯನೇ ಆಗ್ತಿರ್ಲಿಲ್ಲ. ಹೀಗೆ ಎಲ್ಲಾ ದೇಶ ಭಕ್ತರಾಗಿರ್ಲಿ, ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ಲಿ, ತಮ್ಮ ಜೀವನವನ್ನು ಮುಡಿಪಾಗಿಟ್ಟು ಎಷ್ಟೇ ಕಷ್ಟ ಬಂದು ನಮ್ಮ ಮುಂದಿನ ಪೀಳಿಗೆಗಾಗಲಿ, ನಮ್ಮ ಸಹೋದರ ಸಹೋದರಿಯರಿಗಾಗ್ಲಿ ಸ್ವಾತಂತ್ರ್ಯ ಸಿಕ್ಕಿ ಅವರು ಹರ್ಷದಿಂದ ಇರ್ಬೇಕು ಅಂತ ಒಂದೇ ಒಂದು ಕಾರಣದಿಂದ ಅವ್ರು ಅಷ್ಟು ಕಷ್ಟನ ಅನುಭವಿಸ್ತಾರೆ. ಹೀಗೆ ಸಾವರ್ಕರ್ನ ಕಿಚ್ಚನ್ನು ನೋಡಿದ್ರೆ ಹೇಗೆ ಅಂತ ಅಂದ್ರೆ, ಪೊಲೀಸರಿಗೆಲ್ಲ ತುಂಬಾ ಭಯ ಆಗ್ತಿತ್ತು. ಹೇಗೆ ಅವನ್ನ ಹಿಡಿಯೋದು, ಒಂದ್ ಕಡೆ ಹಿಡಿಯಕ್ ಹೋದ್ರೆ ಸಿಗ್ತಾನೆ ಇರ್ಲಿಲ್ಲ. ಈಗ ಹೇಗೆ ಒಂದು ಜಿರ್ಲೆ ಅಂತ ಅನ್ಕೊಳ್ಳೋಣ, ಜಿರ್ಲೆನ ನಾವು ಹೇಗೆ ಹಿಡಿಯಕ್ ಹೋದ್ರೆ ಅದು ಓಡೋಗುತ್ತೆ, ಅಲ್ಲಿ ಹೋಗಿ ಹಿಡಿಯಕ್ ಹೋದ್ರೆ ಅಲ್ಲೂ ಓಡೋಗುತ್ತೆ. ಇಲ್ಲಿನೂ ನಾವು ನೋಡ್ಬೋದು, ಒಂದು ರೂಮಲ್ಲಿ ಕಬೋರ್ಡಲ್ಲಿ ಸಿಗಾಕೊಂಡಿರುತ್ತೆ ಅಂತ ಹೇಳಿದ್ರೆ ಆ ಇಲ್ಲಿನ ನಾವು ಹಿಡಿಯಕ್ ಪ್ರಯತ್ನ ಮಾಡ್ತೀವಿ, ಆದ್ರೆ ಇಲ್ಲಿ ಆ ಬಟ್ಟೆಯಿಂದ ಇನ್ನೊಂದು ಬಟ್ಟೆಗೆ ಹೋಗಿರುತ್ತೆ. ಹೀಗೆ ಸಾವರ್ಕರ್ ಅವರು ಸಹ ಒಂದು ಸ್ಥಳದಲ್ಲಿ ಅವ್ರು ಇದ್ದಾರೆ ಅಂತ ಗುರುತು ಸಿಗ್ತಿರುತ್ತೆ, ಅಲ್ಲಿ ಹೋಗಿ ಅವ್ರನ್ನ ಹಿಡಿದು ಜೈಲಿಗೆ ಹಾಕೋ ಅಷ್ಟರಲ್ಲಿ ಅವ್ರು ಇನ್ನೊಂದು ಸ್ಥಳಕ್ಕೆ ಹೋಗ್ಬಿಟ್ಟಿರ್ತಾರೆ. ಹೀಗೆ ಅವರು ಸಾಹಸದಿಂದ ಸ್ವಾತಂತ್ರ್ಯನ ಅಂದ್ರೆ ತರಕ್ಕೆ ತುಂಬಾ ಸಾಹಸ ಮಾಡ್ತಿರ್ತಾರೆ. ಅದಕ್ಕೆ ಚಕ್ರವರ್ತಿ ಸೂಲಿಬೆಲೆ ಅವರು 5ನೇ ಅಧ್ಯಾಯದಲ್ಲಿ ಬರೀತಾರೆ, ಸಾವರ್ಕರ್ ಅವರು ಪೊಲೀಸರಿಗೆ ಬರೀ ತಲೆನೋವಲ್ಲ, ಶಾಶ್ವತ ಮೈಗ್ರೇನ್ ಆಗಿದ್ರು ಅಂತ. ಅಂದ್ರೆ ಮೈಗ್ರೇನ್ ಅಂದ್ರೆ ಅದು ಯಾವಾಗ್ಲೂ ಬಿಡೋದಿಲ್ಲ, ಯಾವಾಗ್ಲೂ ನಮ್ಮ ಹತ್ರನೇ ಇರುತ್ತೆ ಅಂತ ಕಾಯಿಲೆ. ಯಾವಾಗ್ಲೂ ಸಾವರ್ಕರ್ ಅಂತ ಹೇಳಿದ್ರೆ ಸ್ವಲ್ಪ ಜನಕ್ಕೆ ತಲೆನೋವು ಬರ್ತಿತ್ತು, ಆದ್ರೆ ಸ್ವಲ್ಪ ಜನ ಪೊಲೀಸರಿಗೆ ಸಾವರ್ಕರ್ ಅಂತ ಹೇಳಿದ್ರೆ ಭಯ ಹುಟ್ಬಿಡ್ತಿತ್ತು. ಇವನೇನಪ್ಪ ಮೈಗ್ರೇನ್, ನನಗೆ ಇವನು ತೊಲಗಿದ್ರೆ ಸಾಕು, ಈ ತರ ಯೋಚನೆ ಮಾಡ್ತಿದ್ರು. ಅಷ್ಟು ಭಯನ ಸಾವರ್ಕರ್ ಅವರು ಈ ಪೊಲೀಸರ ಮಧ್ಯೆ ಹುಡ್ಸಿದ್ರು. ಹೀಗೆ ಅವ್ರು ತುಂಬಾ ಸತಿ ಹಿಡ್ಕೊಳಕ್ಕೆ ಪ್ರಯತ್ನ ಪಟ್ರು, ಸಿಗೋದಿಲ್ಲ. ಆದ್ರೆ ದುರಾದೃಷ್ಟ ವಶಾತ್ ಅಂತ ಹೇಳಿದ್ರೆ ಒಮ್ಮೆ ಸಿಕ್ಕೇ ಬಿಡ್ತಾರೆ. ಆಗ ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಪೊಲೀಸರು ಸಿಕ್ಕಿದ್ದ ಅವಕಾಶನ ಬಿಟ್ಕೊಡ್ಬಾರ್ದು. ಈಗ ನೋಡಿ, ನಮ್ ಕೈಗೆ ಇಲಿ ಸಿಗುತ್ತಲ್ಲ, ಓಡಾಡ್ತಿರೋ ಇಲಿ ಸಿಗುತ್ತೆ ಅಂದ್ರೆ ನಾವು ಮತ್ತೆ ಹೋಗು ಬಟ್ಟೆನ ಕಚ್ಚು ಅಂತ ಬಿಡ್ತೀವ? ಇಲ್ಲ, ಅದನ್ನ ಹಿಡಿದು ಆಸೆ ಹಾಕೋದಾಗ್ಲಿ, ಅದನ್ನ ಸಾಯಿಸೋದಾಗ್ಲಿ ಮಾಡ್ತೀವಿ. ಹಾಗೆ ಆ ಪೊಲೀಸರು ಸಹ ಏನ್ ಮಾಡ್ತಾರೆ ಅಂತ ಹೇಳಿ ವೀರ ಸಾವರ್ಕರ್ನ ತಂದು ಜೈಲಿಗೆ ಹಾಕ್ತಾರೆ. ಜೈಲಿಗೆ ಹಾಕಾದ್ಮೇಲೆ ತುಂಬಾ ವಿಚಾರಣೆ ನಡೆಯುತ್ತೆ, ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತೆ. ಆಗ ನ್ಯಾಯಾಲಯದ ಅಧಿಕಾರಿಗಳಿರ್ತಾರಲ್ಲ, ಅವ್ರು ಒಂದು ತೀರ್ಮಾನಕ್ಕೆ ಬರ್ತಾರೆ. ಇವ್ರನ್ನ ನ್ಯಾಯಾಲಯ ಅಧಿಕಾರಿಗಳು ಬ್ರಿಟಿಷರೇ ಆಗಿದ್ರಿಂದ ಅವರು ಒಂದು ತೀರ್ಮಾನಕ್ಕೆ ಬಂದು, ಸಾವರ್ಕರ್ನ ಮಾಮೂಲಿ ಜೈಲಿಗೆ ಹಾಕಿದ್ರೆ ಉಪಯೋಗ ಇಲ್ಲ, ಅವ್ರು ಮತ್ತೆ ಇದೇ ಕೆಲಸ ಮಾಡ್ತಾರೆ, ಅವ್ರನ್ನ ಅಂಡಮಾನ್ ನಿಕೋಬಾರ್ ಜೈಲಿನಲ್ಲಿ ಹಾಕಿದ್ರೆ ತುಂಬಾ ನಮಗೆ ಸೌಲಭ್ಯ ಆಗುತ್ತೆ, ಯಾವುದೇ ತೊಂದರೆ ಹಿಂಗೆ ನಮಗೆ ಕಾಣಿಸ್ಕೊಳ್ಳೋದಿಲ್ಲ ಅಂತ ಹೇಳಿ ತೀರ್ಮಾನ ಮಾಡಿ ಅಂಡಮಾನ್ ನಿಕೋಬಾರ್ ಜೈಲಿಗೆ ಹಾಕೋದು ಅಂತ ತೀರ್ಮಾನ ಮಾಡ್ತಾರೆ. ಆಗ ಅಂಡಮಾನ್ ನಿಕೋಬಾರ್ ಜೈಲಿಗೆ ಹಾಕಕ್ಕೆ ಒಬ್ರೊಬ್ರನ್ನೇ ಅಂಡಮಾನ್ ನಿಕೋಬಾರ್ ಜೈಲಿಗೆ ಹಾಕಕ್ಕೆ ಕಷ್ಟ. ಒಂದು 15 ಜನ ಕೈದಿಗಳು ಅಲ್ಲಿ ಅಂಡಮಾನ್ ನಿಕೋಬಾರ್ ಜೈಲಿಗೆ ಹೋಗಕ್ಕೆ ನಿಗದಿ ಆಗಿರ್ತಾರೆ. ಅದ್ರಲ್ಲಿ ವೀರ ಸಾವರ್ಕರ್ ಅವರು ಒಬ್ರಾಗಿರ್ತಾರೆ. ಆದ್ರೂ ಅವ್ರ ಮನಸ್ಸನ್ನ ಕೆಳಗಿಳಿಸ್ಕೊಂಡು ಬೇಡ, ಅವ್ರು ಶರಣಾಗ್ಲಿಲ್ಲ ಬ್ರಿಟಿಷರ್ಗೆ, ನಾನು ಇನ್ಯಾವತ್ತೂ ಈ ತರ ಮಾಡೋದಿಲ್ಲ ಅಂತ ಎಂದೂ ಶರಣಾಗ್ಲಿಲ್ಲ. ಶರಣಾಗು ಅಂತ ಹೇಳಿದ್ರು ನಾನು ಇಲ್ಲ, ಈ ತರ ಸರ್ಕಾರಕ್ಕೆ ನಾನು ವಿರುದ್ಧಗೆ ನಿಲ್ತೀನಿ, ನಾನು ಸ್ವಾತಂತ್ರ್ಯ ನಾನು ತಂದೆ ಕೊಡ್ತೀನಿ ಅಂತ ಕಿಚ್ಚನ್ನ ಹಚ್ಚಿಸ್ಕೊಂಡ್ಬಿಟ್ಟಿದ್ರು. ನಂತರ ಅವರು ಒಂದು ಹಡಗು ಬರುತ್ತೆ, ದೊಡ್ಡ ಹಡಗು, ಅಲ್ಲಿ 20-25 ಜನ ಕೈದಿಗಳನ್ನ ಇಟ್ಕೋತಾರೆ. ಆ ಹಡಗು ಎಷ್ಟು ಗಲೀಜಾಗಿತ್ತು ಅಂತ ಹೇಳಿದ್ರೆ, ಒಂದು ಸ್ವಚ್ಛತೆಯಿಂದನೂ ಕೂಡಿರ್ಲಿಲ್ಲ, ವಾಸನೆ ಹಂಗೆ ದುರ್ವಾಸನೆ ಬರ್ತಾನೆ ಇತ್ತು. ಹೀಗೆ
ಇಡೀ ರಾತ್ರಿ ಪ್ರಯಾಣ ಮಾಡ್ತಾರೆ ಅಂಡಮಾನ್ ನಿಕೋಬಾರ್ ಜೈಲಿಗೆ. ನಂತರ ಅಲ್ಲಿ ಅವರು ವೀರ ಸಾವರ್ಕರ್ ಹೇಗ್ ಕೂತಿರ್ತಾರೆ ಅಂತ ಅವ್ರಿಗೆ ಪ್ರಜ್ಞೆ ಇರೋದಿಲ್ಲ. ಹೊತ್ತಿಗೆ ಒಂದ್ಸತಿ ವಾಶ್ರೂಮ್ ಬರ್ತಾ ಇರತ್ತೆ. ಅಲ್ಲಿ ಮಾಡೋಕೆ ವಾಶ್ರೂಮ್ ಶೌಚಾಲಯದ ಸೌಲಭ್ಯ ಕೂಡ ಹಡಗಲ್ಲಿ ಇರೋದಿಲ್ಲ. ಅಷ್ಟು ಹದ್ಗೆಟ್ಟೋಗಿರುತ್ತೆ ಆ ಹಡಗು. ಆದ್ರೂ ಅವರು ತಡ್ಕೊಂಡು ಎಲ್ಲ ಕಷ್ಟಗಳನ್ನ ಅನುಭವಿಸ್ಕೊಂಡು ಮುಂದಿನ ದಿನದ ಬೆಳಗ್ಗೆ ಅವರು ಹೋಗ್ತಾರೆ ಅಂಡಮಾನ್ ನಿಕೋಬಾರ್ ಜೈಲಿಗೆ. ನಂತರ ಹೋದಾಗ ಅಲ್ಲಿ ಅವ್ರ ಕಣ್ಣಿಗೆ ಕಾಣಿಸೋದು, ಎಲ್ಲರೂ ಅಂಡಮಾನ್ ನಿಕೋಬಾರ್ ಜೈಲಿಗೆ ಬರ್ಬೇಕಾದ್ರೆ ಎಲ್ಲರಿಗೂ ಆರತಿ ಮಾಡ್ಕೊಂಡು ಕರ್ಕೊಂತ ಇರ್ತಾರೆ. ಹೊಸ ಜೀವನಕ್ಕೆ ನಿಮ್ಗೆ ಸ್ವಾಗತ, ನೀವು ಇಲ್ಲಿ ಕಷ್ಟಪಡಿ ಅಂತ ಒಂದು ಮನಸ್ಸಿನ ಭಾವನೆಯಿಂದ ಆರತಿ ಮಾಡಿ ಕರ್ಕೊಂತ ಇರ್ತಾರೆ. ಹೀಗಿರ್ಬೇಕಾದ್ರೆ ಏನಾಗುತ್ತೆ, ವೀರ ಸಾವರ್ಕರ್ಗೆ ಆಯ್ತು, ನಾವು ಇನ್ನೇನು ಅಂಡಮಾನ್ ನಿಕೋಬಾರ್ ಜೈಲಿಗೆ ಬಂದಾಯ್ತು, ಇದೊಂದು ನರಕ ಇದ್ದ ತರ, ನಾನು ಇನ್ನೇನು ನರಕ ಅನುಭವಿಸುವಂತ ಸಮಯ ಬಂದಾಗಿದೆ, ನಾನು ಇದಕ್ಕೆ ಸಿದ್ಧ ಆಗ್ಬೇಕು ಅಂತ ಮನ್ಸಲ್ಲಿ ಅನ್ಕೋತಿದ ತಕ್ಷಣ ಅವರಿಗೆ ಆರತಿ ಮಾಡಕ್ ಬಂದಿದ್ದು ಯಾರಪ್ಪ ಅಂತ ಅಂದ್ರೆ ಅವ್ರ ಅಣ್ಣ ಗಣೇಶ್ ಸಾವರ್ಕರ್ ಅವರು. ಆ ಗಣೇಶ್ ಸಾವರ್ಕರ್ ಅವರು ಆ ಜೈಲಿನಲ್ಲಿ ಕೈದಿಗಳಾಗಿರ್ತಾರೆ. ಆ ಕೈದಿಗಳಾಗಿ ಅವರು ಕಷ್ಟ ಅನುಭವಿಸ್ತಿರ್ತಾರೆ. ಇದನ್ನು ನೋಡಿದ ವೀರ ಸಾವರ್ಕರ್ಗೆ ತುಂಬಾ ಆಶ್ಚರ್ಯ ಆಗುತ್ತೆ. ನನ್ನ ಅಣ್ಣ ಸಹ ಇಲ್ಲಿ ಅಂಡಮಾನ್ ನಿಕೋಬಾರ್ ಜೈಲಲ್ಲಿ ಇಷ್ಟು ಕಷ್ಟ ಪಡ್ತಿದ್ದಾನೆ ಅಂತ ಹೇಳಿದ್ರೆ ನಾನು ಇದಕ್ಕೆ ಪ್ರವೇಶಿಸ್ತಾರೆ. ಪ್ರವೇಶಿಸಾದ್ಮೇಲೆ ದಿನ ಕಳೆಯುತ್ತೆ. ಅವ್ರನ್ನ ಕರಿ ನೀರಿನ ಶಿಕ್ಷೆಗೆ ಒಳಪಡಿಸ್ತಾರೆ. ಯಾರನ್ನ? ವೀರ ಸಾವರ್ಕರ್ನ. ಆದ್ರೂ ಅವ್ರಿಗೆ ದುರಾದೃಷ್ಟ ಅಂತ ಹೇಳಿದ್ರೆ ಹತ್ರದಲ್ಲೇ ಇದ್ರು ವೀರ ಸಾವರ್ಕರ್ ಮತ್ತೆ ಗಣೇಶ್ ಸಾವರ್ಕರ್ ಒಬ್ರಿಗೊಬ್ರು ಮಾತಾಡ್ಕೊಳಕ್ಕೆ ಅವಕಾಶ ಇರ್ಲಿಲ್ಲ. ಹೀಗೆ ಪೊಲೀಸರು ಎಷ್ಟು ಬೇಜವಾಬ್ದಾರಿತನ ತೋರಿಸ್ತಿದ್ರು ಅಂತ ಹೇಳಿದ್ರೆ ಎಲ್ಲಾ ಕೈದಿಗಳನ್ನು ಒಂಥರ ಕಾಲ್ ಕಸದಂತೆ ನೋಡೋದು. ಬೆಳಗ್ಗಿಂದ ಸಂಜೆವರೆಗೂ ಎಣ್ಣೆ ಹೇಗೆ ಎತ್ತು ತನ್ನ ಹೆಗ್ಲ ಮೇಲೆ ಇಟ್ಕೊಂಡು ಗಾಣನ ತಿರುಗಿ ಎಣ್ಣೆ ಮಾಡುತ್ತೋ ಆ ಕೆಲ್ಸನ ವೀರ ಸಾವರ್ಕರ್ ಅವರು ಮಾಡ್ತಾ ಇದ್ರು. ಬೆಳಗ್ಗೆ 5 ಗಂಟೆಗೆ ಆರಂಭ ಆದ ಆ ಎಣ್ಣೆ ಮಾಡೋ ಕೆಲ್ಸ ಸಂಜೆ 9:30ವರೆಗೂ ನಡೀತಾ ಇತ್ತು. ನಮಗೆ ಒಂದು ಭಾರನ ಹೊರಕ್ಕೆ ಆಗೋದಿಲ್ಲ, ತುಂಬಾ ಕಷ್ಟ ಪಡ್ತೇವೆ. ಆದ್ರೆ ನಾನು ಇವತ್ತು ನಮ್ಮ ಅಪ್ಪ ಸಿಲಿಂಡರ್ ತಂದ್ರು, ಅದನ್ನ ಹೊರಕ್ಕೆ ನಾನು ಕಷ್ಟಪಟ್ಟೆ. ನಾನು ಮತ್ತೆ ಅಪ್ಪ ಇಬ್ರು ಸೇರ್ಕೊಂಡು ಹಿಂದಕ್ಕೆ ಇಟ್ವಿ. ಅದೇ ಅವರು ಅಷ್ಟು ಭಾರ ಆಗಿದ್ದಂತಹ ಗಾಣನ ತಮ್ಮ ಹೆಗ್ಲ ಮೇಲೆ ಇಟ್ಕೊಂಡು 5 ಗಂಟೆಯಿಂದ ರಾತ್ರಿ 9:30ವರೆಗೆ ಹೇಗ್ ಮಾಡ್ತಿದ್ರು ನನಗಂತೂ ತೋಚದು. ಹೇಗ್ ಮಾಡ್ತಿದ್ರು ಅಂತ ನನಗೆ ಒಂದು ತಲೆಗೆ ಹೊಳೆಯೋದು. ಅವ್ರಿಗೆ ಶಕ್ತಿ ಅಂದ್ರೆ ಇಲ್ದೆ ಹೋದ್ರುವೆ ಅವ್ರ ಮನ್ಸಲ್ಲಿ ಸ್ವಾತಂತ್ರ್ಯನ ಕಿಡಿಯ ಹಬ್ಬಿತ್ತು. ಅದಕ್ಕೆ ಅವರು ಮಾಡ್ಲೇಬೇಕು, ಸ್ವಾತಂತ್ರ್ಯಕ್ಕೋಸ್ಕರ ಈ ಕೆಲಸ ಮಾಡ್ಲೇಬೇಕು ಅಂತ ಅವರು ಪಣನ ತೊಟ್ಟಿದ್ರು ಅಂತ ನನಗೆ ಅನ್ನಿಸುತ್ತೆ. ಹಾಗೆ ಅವರು ಜೊತೆಗೆ ಅವರೇ ಅಡ್ಗೆ ಮಾಡ್ಕೊಂಡು ತಿನ್ಬೇಕಾಗಿತ್ತು. ಅಂದ್ರೆ ಅವ್ರು ಅಡ್ಗೆ ಮಾಡ್ತಿದ್ ಹೇಗಂದ್ರೆ ಒಬ್ರಿಗಲ್ಲ, ಇಡೀ ಕೈದಿಗಳಿಗೆ ಮಾಡ್ಬೇಕಿತ್ತು. ಆಗ ಪೊಲೀಸರು ಬರ್ತಿದ್ರು, ಅಡ್ಗೆ ಹೇಗಾಗತ್ತೆ ಅಂತ ನೋಡ್ತಿದ್ರು. ಅದು ಸುಮ್ಮನೆ ಕಾರಣ, ಹೇಗಾಗತ್ತೆ ಅಂತ ನೋಡೋದೊಂದು ಕಾರಣ ಆಗಿತ್ತು. ಆಗ ಬೆಳಕೆಲ್ಲ ಯಾವುದೇ ಈ ತರ ಬೆಳಕು ವ್ಯವಸ್ಥೆ ಇರಲಿಲ್ಲ. ಅವ್ರು ಎಳ್ಳೆಣ್ಣೆ ದೀಪ ತರ್ತಿದ್ರು. ಎಳ್ಳೆಣ್ಣೆ ದೀಪ ತಂದು ಹೀಗೆ ಅಡ್ಗೆ ಹೇಗಾಗಿದೆ ಅಂತ ಸೌಟಿಂದ ಹಿಂಗೆ ಮಾಡ್ಬೇಕಾದ್ರೆ ಆ ಎಳ್ಳೆಣ್ಣೆ ಅಲ್ಲಿ ಬಿದ್ದ್ಬಿಡ್ತಿತ್ತು. ಆಗ ಆ ಅಡ್ಗೆಯಲ್ಲಿ ಬಿದ್ದಾಗ ತುಂಬಾ ಕಷ್ಟ ಆಗ್ತಿತ್ತು. ತಿನ್ನಕ್ಕೆಲ್ಲ ಹಲ್ಸದ ಊಟ ಅದು. ಅಂದ್ರೆ ಈಗ ಮಾಡಿದ ತಕ್ಷಣ ಕೊಡೋದಲ್ಲ, ಈಗ ಮಾಡಿದ್ದು 1 ವಾರ ಆದ್ಮೇಲೆ ಆ ಕೈದಿಗಳಿಗೆ ಕೊಡ್ತಿದ್ರು. ಅಷ್ಟೇ ಕಷ್ಟದ ಜೈಲನ್ನು ಅವ್ರು 30 ವರ್ಷ ಅನುಭವಿಸ್ತಾರೆ. ಆ 30 ವರ್ಷ ಅವ್ರು ಹೇಗ್ ಅನುಭವಿಸಿದ್ರು, ಆ ಕಷ್ಟನ ಅವ್ರು ಹೇಗೆ ಸಹಿಸ್ಕೊಂಡ್ರು ಅಂತ ಮಾತ್ರ ಇದುವರೆಗೂ ನಮ್ಗೆ ತಿಳಿದಿಲ್ಲ. ನಾವೀಗ ತುಂಬಾ ಜನ ಅಂಡಮಾನ್ ನಿಕೋಬಾರ್ ಜೈಲ್ ನೋಡ್ಬೇಕು ಅಂತಾನೆ ಅಲ್ಲಿ ಪ್ರವಾಸಕ್ಕಂತ ಹೋಗ್ತಾರೆ. ಆದ್ರೆ ಅಂಡಮಾನ್ ನಿಕೋಬಾರ್ ಜೈಲಿನಲ್ಲಿ ಅನುಭವಿಸಿದ ಕೈದಿಗಳಿಗೆ ಕಷ್ಟ ಗೊತ್ತು. ಈಗ ಎಷ್ಟೋ ಜನ ಹೋಗಿ ತುಂಬಾ ಚೆನ್ನಾಗಿದೆ ಜೈಲು ಹೀಗೆಲ್ಲ ಹೇಳ್ತಾರೆ, ತುಂಬಾ ಚೆನ್ನಾಗಿದೆ ಪ್ಲೇಸು ಅಂತೆಲ್ಲ ಹೇಳ್ಬೇಕಾದ್ರೆ ಅದನ್ನ ಕಷ್ಟ ಅನುಭವಿಸಿದ ವೀರ ಸಾವರ್ಕರ್ ಮನಸ್ಸು ಎಷ್ಟು ಗಟ್ಟಿಯಾಗಿತ್ತು ಅಂತ ನಾವು ತಿಳ್ಕೊಬಹುದು. ಇದ್ರಿಂದ ವೀರ ಸಾವರ್ಕರ್ ನಮಗೆ ಏನ್ ಸಂದೇಶ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ, ಎಷ್ಟೇ ಕಷ್ಟ ಬರ್ಲಿ ಅದನ್ನ ನಾವು ಮನಸ್ಸನ್ನ ಕೆಳಗೆ ಹಾಕೊಳ್ದೇನೆ ಗಟ್ಟಿಯಾಗಿರ್ಬೇಕು ಅಂತ ಸಂದೇಶನ ಕೊಡ್ತಾ ಇದ್ದಾರೆ. ಹೇಗಪ್ಪ ಅಂತ ಹೇಳಿದ್ರೆ, ಒಂದು ನಾವು
ಸ್ಪರ್ಧೆಯಲ್ಲಿ ಸೋಲ್ತೀವಿ. ಆ ಸ್ಪರ್ಧೆ ನಮ್ಗೆ ತುಂಬಾ ನಾನೇ ಅನ್ಕೊಳ್ಳೋಣ, ನಾನು ಭಾಷಣ ಸ್ಪರ್ಧೆಯಲ್ಲಿ ಸೋಲ್ತೀನಿ, ನನಗೆ ಭಾಷಣ ಮಾಡಕ್ಕೆ ತುಂಬಾ ಇಷ್ಟ, ಅಲ್ಲಿ ಸೋಲ್ತ್ ಬಿಡ್ತೀನಿ. ನನ್ನ ಮನ್ಸನ್ನ ನಾನು ಗಟ್ಟಿಯಾಗಿ ಇಟ್ಕೊಳ್ತೇನೆ, ನಾನು ಭಾಷಣನೇ ಮಾಡಲ್ಲ ಅಂತ ಹೇಳಿದ್ರೆ ಇದ್ದಿದಂತ ಉಜ್ವಲ ಭವಿಷ್ಯ ಅದು ಕೆಳಗುಂದುತ್ತೆ. ಅದೇ ನಾನು ಈ ಭಾಷಣ ಇಲ್ವಾ, ಮುಂದಿನ ಭಾಷಣದಲ್ಲಿ ನಾನು ಪ್ರಯತ್ನ ಮಾಡೋಣ ಅಂತ ಗಟ್ಟಿ ಮನ್ಸು ಮಾಡಿ ಮುಂದಿನ ಭಾಷಣದಲ್ಲಿ ನಾನು ಪ್ರಯತ್ನ ಪಟ್ರೆ ನನ್ನ ಉಜ್ವಲ ಭವಿಷ್ಯಕ್ಕೆ ಒಂದೊಂದು ಮೆಟ್ಟಿಲು ನಾವು ಹತ್ತಬಹುದು ಅಂತ ವೀರ ಸಾವರ್ಕರ್ ಈ ಘಟನೆಯಿಂದ ನಮ್ಗೆ ತಿಳಿಸ್ಕೊಡಲು ಇಚ್ಛಿಸ್ತಾ ಇದ್ದಾರೆ. ನಂತರ ಅವರು 1936ರಲ್ಲಿ ಅವ್ರನ್ನ ಅಂಡಮಾನ್ ನಿಕೋಬಾರ್ ಜೈಲಿನಿಂದ ರತ್ನಗಿರಿ ಜೈಲ್ಗೆ ವರ್ಗಾವಣೆ ಮಾಡಲಾಗುತ್ತೆ. ಜೈಲ್ ಬೇರೆ ಬೇರೆ ಆಗಿರಬಹುದು. ಅವರು ಆತ್ಮಾಹುತಿ ಅಂತ ಪುಸ್ತಕದಲ್ಲಿ ಬರೀತಾರೆ. ಏನಪ್ಪಾ ಅಂತ ಹೇಳಿದ್ರೆ ಜೈಲು ಬೇರೆ ಬೇರೆ ಆಗಿರಬಹುದು, ಆದ್ರೆ ಕೊಡ್ತಿದ್ದಂತಹ ಶಿಕ್ಷೆ ಮಾತ್ರ ಒಂದೇ ತರ ಇತ್ತು. ಹಲಸಿದ್ದನ್ನ, ಅದ್ರೊಳಗೆ ಹುಳಗಳು, ಜಿರ್ಲೆಗಳು ಬಿದ್ದಿದ್ದು, ಮತ್ತೆ ಆ ಎಣ್ಣೆ ಮಾಡೋದು, ಹೀಗೆ ತುಂಬಾ ಕಷ್ಟ ಕೊಡ್ತಾ ಇದ್ರು ಆ ಬ್ರಿಟಿಷರು. ಅವರು ಅನ್ಕೋತಾರೆ ಮನ್ಸಲ್ಲೇ, ಹೀಗೆ ನಾನ್ ಕಷ್ಟ ಅನುಭವಿಸ್ತಿದ್ದೀನಿ, ನಂತರ ನನ್ನ ಸಹೋದರರು ಯಾರು ಅನುಭವಿಸಬಾರದು. ಅವರು ಧೈರ್ಯದಿಂದ ತಮ್ಮ ಬದುಕನ್ನು ನಿರ್ವಹಣೆ ಮಾಡಬೇಕು, ನಂತರ ಅಥವಾ ನನ್ನ ಅಣ್ಣಂತರ ಯಾರೇ ಕಷ್ಟ ಪಡಬಾರ್ದು ಅಂತ ಮನ್ಸಲ್ಲಿ ಅವರು ಅಂಡಮಾನ್ ನಿಕೋಬಾರ್ ಜೈಲಿಗೆ ಹೋದ ತಕ್ಷಣ ಅವರು ನಿರ್ಧಾರ ಮಾಡ್ತಾರೆ. ಕೊನೆಗೆ ಒಂದು ದಿನ, ಇನ್ನೇನು 2 ದಿನ ಹೋಗೋದು ಹೆಚ್ಚು ಕಮ್ಮಿ ಇರುತ್ತೆ ರತ್ನಗಿರಿ ಜೈಲಿಗೆ. ಆಗ ತಮ್ಮ ಅಣ್ಣನ ಜೊತೆ ಮಾತಾಡೋ ಅವಕಾಶ ಸಿಗುತ್ತೆ ಅವ್ರಿಗೆ. ತಮ್ಮ ಅಣ್ಣನ ತಬ್ಕೊಂಡು ಹೇಳ್ತಾರೆ, ನೀನಿಲ್ಲಿ ಇದ್ಯಾ ಅಂತ ನನಗೆ ತಿಳಿದಿರ್ಲಿಲ್ಲ, ನಾನು ನೀನು ಒಟ್ಟಿಗೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಾ ಇದ್ದೀವಿ. ನನ್ಗೆ ಏನ್ ಸಂತೋಷ ಅಂತ ಹೇಳಿದ್ರೆ, ನಾವು ಕೇವಲ ಹುಟ್ಟಿ ಹಾಗೆ ಸಾಯ್ತಿಲ್ಲ, ಈ ಭಾರತದ ಸ್ವಾತಂತ್ರ್ಯಕ್ಕಾಗಿ ನಾವು ಹೋರಾಡ್ತಿದೀವಿ. ಇದು ನಾವು ಎಷ್ಟೇ ಕಷ್ಟ ಅನುಭವಿಸಿದ್ರು ಪರವಾಗಿಲ್ಲ, ನಮ್ಮ ಸಹೋದರ ಸಹೋದರಿಯರಾಗಿರ್ಲಿ, ಮುಂದಿನ ಪೀಳಿಗೆಯವರು ಸಂತೋಷದಿಂದ ಇರ್ತಾರಲ್ಲ, ಅದು ನಮ್ಮ ಸಂತೋಷದಂತೆಯೇ ಅಂತ ಹೇಳ್ತಾರೆ. ನೋಡಿ, ವೀರ ಸಾವರ್ಕರ್ ತಮ್ಮ ಸಹೋದರ ಸಹೋದರಿಯರಂತ ಹೇಳಿದ್ರು. ಕೇವಲ ತಮ್ಮ ಸಹೋದರ ಸಹೋದರಿಯರು ಅಂತ ಹೇಳಿದ್ರೆ 4 ಜನ ಇದ್ರಲ್ಲ, ಅವ್ರಿಗಷ್ಟೇ ಅವರು ಪರಿಗಣಿಸ್ಲಿಲ್ಲ, ಇಡೀ ಭಾರತದ ಜನತೆಯನ್ನು ಅವರು ಸಹೋದರ ಸಹೋದರಿಯರು ಅಂತ ಕಾಣಿದ್ರು. ಇದ್ರಿಂದ ಈ ಘಟನೆಯಿಂದ ನಾವ್ ಏನ್ ತಿಳ್ಕೋಬಹುದು ಅಂತ ಹೇಳಿದ್ರೆ, ನಿಸ್ವಾರ್ಥ ಭಾವನೆ. ಅವರು ಭಾವಿಸ್ಬಾರ್ದಿತ್ತು ತನ್ನ ಕುಟುಂಬದವ್ರಿಗೆ ಸ್ವಾತಂತ್ರ್ಯ ಇಲ್ಲ, ತಮ್ಮ ಕುಟುಂಬದವ್ರ ಸ್ವಾತಂತ್ರ್ಯ ಇರ್ಬೇಕು ಅಂದ್ರೆ ಏನ್ ಉಪಾಯ ಮಾಡ್ಬೋದಿತ್ತು? ಅವರು ಪೊಲೀಸರಿಗೆ ಶರಣಾಗಿ ಅವರಿಂದ ಯಾವ್ದಾದ್ರು ಪ್ರೀತಿಯನ್ನ ಗಳಿಸಿ ಆ ಪೊಲೀಸರು ಏನೇನ್ ಸೌಕರ್ಯ ಕೊಡ್ತಾರೆ ಅದರಿಂದ ಸುಖವಾಗಿ ಸ್ವಾತಂತ್ರ್ಯವಾಗಿರ್ಬಹುದು. ಅವ್ರೇನ್ ಯೋಚನೆ ಮಾಡಿದ್ರು, ಇಡೀ ಭಾರತದ ಜನತೆ ಸ್ವಾತಂತ್ರ್ಯವಾಗಿರ್ಬೇಕು ಅಂತ. ಇದಕ್ಕೆ ಉದಾಹರಣೆ ವೀರ ಸಾವರ್ಕರ್ ಆಗಿದ್ದಾರೆ. ಅದಕ್ಕೆ ಹಿಂದೂ ಪರಂಪರೆಯಲ್ಲಿ ಹೇಳ್ತಾರೆ, ವಸುಧೈವ ಕುಟುಂಬಕಂ ಅಂತ. ಅಯಂ ನಿಜ ಪರೋವೇತಿ ಗಣನಾಂ ಲಘುಚೇತಸಾಂ ಉದಾರ ಚರಿತಾನಾಂ ತು ವಸುಧೈವ ಕುಟುಂಬಕಂ ಅಂತ. ಈ ಶ್ಲೋಕದ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಅಯಂ ನಿಜ ಪರೋವೇತಿ ಗಣನಾಂ ಲಘುಚೇತಸಾಂ, ಯಾರ ಮನಸ್ಸು ವಿಶಾಲತೆಯನ್ನು ಇರೋದಿಲ್ವ, ಇವರು ನನ್ನವರು, ಇವರು ನನ್ನ ಅಪ್ಪ, ಇವರು ನನ್ನ ಅಮ್ಮ, ಇವ್ರು ಬಿಟ್ಟು ಯಾರು ಇಲ್ಲ, ಇಡೀ ಜಗತ್ತೆಲ್ಲ ಬೇರೆ, ಇವ್ರು ಮಾತ್ರ ನನ್ನ ಜಗತ್ತು ಅಂತ ಯಾರು ವಿಶಾಲ ಮನಸ್ಸನ್ನು ಇರೋದಿಲ್ಲ ಅವ್ರು ಅಂತಾರೆ. ಅದೇ ಯಾರು ಉದಾರ ಮನಸ್ಸನ್ನು ಉಳ್ಳವರಾಗಿರ್ತಾರೆ ಅವರು ಮಾತ್ರ ಇಡೀ ಜಗತ್ತು, ಇಡೀ ಭಾರತ ನನ್ನದು, ಇಡೀ ಭಾರತದ ಜನತೆ ನನ್ನವರು, ನನ್ನ ಚಿಕ್ಕಮ್ಮ ಚಿಕ್ಕಪ್ಪ ಎಲ್ಲರೂ ಇಡೀ ಭಾರತದ ಜನತೆನೆ ಅಂತ ತಿಳ್ಕೊತಾರೆ. ಆ ಉದಾರ ಚಿತ್ತದ ಮನುಷ್ಯರಲ್ಲಿ ವೀರ ಸಾವರ್ಕರ್ ಕೂಡ ಆಗಿದ್ದಾರೆ. ಹಾಗೆ ಅಂತ ಹೇಳಿದ್ರೆ ನಂತರ ವೀರ ಸಾವರ್ಕರ್ ತುಂಬಾ ಸಾಹಸ ಮಾಡ್ತಾರೆ. ಅವ್ರೊಬ್ರೇ ಸ್ವಾತಂತ್ರ್ಯಕ್ಕಾಗಿ ದುಡಿಲಿಲ್ಲ, ಅವ್ರ ಹತ್ರ ಬಂದಂತಹ ಕೈದಿಗಳಿಗೂ ಸಹ ಅವರು ಟ್ರೈನಿಂಗ್ ಅಂತಾರಲ್ಲ ಆ ತರ ಕೊಡ್ತಾ ಇದ್ರು. ಹೀಗೆ ಮಾಡಿದ್ರೆ ಹೀಗೆ ಸ್ವಾತಂತ್ರ್ಯಕ್ಕೆ ನೀವು ಹೋಗಬಹುದು, ನೀವ್ ಯಾವತ್ತೂ ಎದೆಗುಂದದೆ ಮುನ್ನಡಿರಿ, ಎಷ್ಟೇ ಕಷ್ಟ ಬರ್ಲಿ ಅದನ್ನ ಮುಂದೆ ಸಾಗಿ ಅದರಿಂದ ಅಂತ ಹೇಳ್ತಿದ್ರು. ಅದ್ರ ಜೊತೆಗೆ ಒಂದು ಕಥೆನೂ ಸಹ ಹೇಳ್ತಿದ್ರು. ಆ ಕತೆ ಈಗ ಎಲ್ಲರೂ ಕೇಳಿಸ್ಕೊಂಡಿರ್ಬೋದು. ಒಂದು ಶಿಲೆ ಒಂದು ದೇವರ ಮೂರ್ತಿ ಆಗಲು 100 ಉಳಿಪೆಟ್ಟುಗಳನ್ನ ಅದು ತಿನ್ಬೇಕಾಗುತ್ತೆ. ಒಂದು ಊರಲ್ಲಿ ಒಬ್ಬ ಶಿಲೆ ಮಾಡೋನ್ ಇರ್ತಾನೆ.
ಅವನು ಪ್ರತಿದಿನ ಸ್ವಲ್ಪ ಸೂಕ್ಷ್ಮವಾದಂತಹ ಕಲ್ಲು, ಗಟ್ಟಿಮುಟ್ಟಾದಂತಹ ಕಲ್ಲನ್ನ ತರ್ತಾ ಇರ್ತಾನೆ. ಹೀಗೆ ಒಂದಿನ 3 ಕಲ್ಲು ತರ್ತಾನೆ. ಅವನು 3 ಕಲ್ಲು ತಂದು ಒಂದ್ ಕಲ್ಲನ್ನ ಪೆಟ್ಟು ಕೊಟ್ಟು ಆ ವಿಷ್ಣು ವಿಗ್ರಹನ ತಯಾರು ಮಾಡಕ್ಕೆ ಅವನು ಹೋಗ್ತಾ ಇರ್ತಾನೆ. ಮೊದಲನೇ ಕಲ್ಲು ಹೇಳುತ್ತೆ, ಅಪ್ಪ ನಂಗೆ ಆಗ್ತಿಲ್ಲ, ನೀನು ನನಗೆ ಹುಳಿ ಪೆಟ್ಟನ್ನು ಕೊಟ್ಟು ನನಗೆ ಹಿಂಸೆ ಕೊಡ್ಬೇಡ ಅಂತ ಹೇಳಿ ಆ ಶಿಲೆ ಅಂದ್ರೆ ವಿಗ್ರಹ ಮಾಡೋ ನಂತರ ಪ್ರಾರ್ಥಿಸ್ಕೊಂಡಾಗ ಅವನು ವಿಗ್ರಹ ಮಾಡೋನು ಸರಿ ನೀನು ಬಿಡು ಅಂತ ಹೇಳ್ತಾನೆ. ನಂತರ ಎರಡನೇ ಕಲ್ಲಿಗೂ ಹುಳಿ ಪೆಟ್ಟು ಕೊಟ್ಟು ವಿಗ್ರಹ ತಯಾರಿಸ್ಬೇಕಾರೆ ಕಾಲ್ ಭಾಗ ವಿಗ್ರಹ ಆಗಿರುತ್ತೆ. ಅಂದ್ರೆ ಸ್ವಲ್ಪ ಹಿಂಗೆ ಶೇಪಿಗೆ ಬಂತು ಅನ್ನೋ ಅಷ್ಟಿಗೆ ಆ ಕಲ್ಲು ಹೇಳುತ್ತೆ, ನನಗೂ ಸುಸ್ತಾಯ್ತಪ್ಪ, ನನಗೆ ಈ ತರ ಎಲ್ಲ ಹುಳಿ ಪೆಟ್ಟು ಕೊಟ್ಟು ನಂಗೆ ಹಿಂಸೆ ಮಾಡ್ಬೇಡ, ನಾನು ಸುಖವಾಗಿ ಬದುಕ್ಬೇಕು ಅಂತ ಉತ್ತರ ಕೊಡುತ್ತೆ. ಸರಿ ಅಂತ ವಿಗ್ರಹ ಮಾಡೋನು 3ನೇ ಕಲ್ಲಿಗೆ ಈ ಕಲ್ಲಾರು ನೀಟಾಗಿರ್ಲಪ್ಪ, ಎಲ್ಲ ಹುಳಿ ಪೆಟ್ಟುಗಳನ್ನ ತಿಂದು ಸುಂದರ ವಿಗ್ರಹ ಆಗ್ಲಿ ಅಂತ ಅನ್ಕೊಂಡು ಹುಳಿಪೆಟ್ಟನ್ನ ಕೊಡ್ತಾನೆ. ಆ 3ನೇ ಕಲ್ಲು ಏನೂ ಹೇಳೋದಿಲ್ಲ. ಕೊನೆಗೆ ಅದು ವಿಷ್ಣು ಮೂರ್ತಿ ಆಗುತ್ತೆ ಆ ಕಲ್ಲು. ಆ ವಿಷ್ಣು 3ನೇ ಕಲ್ಲು ದೇವರ ಮನೆಯಲ್ಲಿ ಗರ್ಭಗುಡಿಯಲ್ಲಿ ಪೂಜಿಸಲ್ಪಡುತ್ತೆ. ಅದೇ 2ನೇ ಕಲ್ಲು ಕಂಬ ಆಗುತ್ತೆ ದೇವರ ಮನೆದು. ಅದೇ 1ನೇ ಕಲ್ಲು ಎಲ್ಲರೂ ತುಳಿಯುವಂತಹ ಮೆಟ್ಲಾಗುತ್ತೆ. ಅದಕ್ಕೆ ಸಾವರ್ಕರ್ ಅವರು ಹೇಳ್ತಾರೆ, ಎಷ್ಟೇ ಕಷ್ಟ ಬಂದ್ರು ಉಳಿಪೆಟ್ಟುಗಳನ್ನ ಅಂದ್ರೆ ಉಳಿಪೆಟ್ಟುಗಳೇ ಕಷ್ಟಗಳು. ಆ ಕಷ್ಟಗಳನ್ನ ನಮ್ಮ ಜೀವನದಲ್ಲಿ ಸಕ್ಕರೆ ತಿಂದಷ್ಟು ರುಚಿಯಾಗಿ ನಾವು ಹೇಗೆ ಸಕ್ಕರೆನ ವಾವ್ ಚೆನ್ನಾಗಿದೆ ಅಂತ ತಿಂತೀವಲ್ವಾ, ಹಾಗೆ ಕಷ್ಟಗಳನ್ನ ಸ್ವಲ್ಪ ಕಷ್ಟ ಆದ್ರೂ ನಮ್ಗೆ ಅರ್ಗಿಸ್ಕೊಳಕ್ಕೆ ರುಚಿಯಾಗಿದೆ ಅಂತ ತಿಂದ್ರೆ ತುಂಬಾ ಉಪಯೋಗ ಆಗುತ್ತೆ ಅಂತ. ಈಗಿನ ಕಾಲದವ್ರು ಹೇಳ್ತಾರೆ, ನಾಲಿಗೆಗೆ ಕಹಿ ಆದರೂ ದೇಹಕ್ಕೆ ಸಿಹಿ ಅಂತ. ಹಾಗೆ ನಾವು ಸ್ವಾತಂತ್ರ್ಯ ಹೋರಾಟಗಾರರ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅವರ ದೇಹಕ್ಕೆ ಕಷ್ಟ ಆಗಿರಬಹುದು, ಅವರ ಮನಸ್ಸಿಗೆ ಮಾನಸಿಕವಾಗಿ ಅವರು ತೊಂದರೆಯನ್ನು ಅನುಭವಿಸಿರ್ಬೋದು. ಆ ಮಾನಸಿಕ ತೊಂದರೆಗಳನ್ನು ಅನುಭವಿಸಿದ ಕಾರಣದಿಂದಲೇ ನಾವು ಇಂದು ಇಷ್ಟು ಸಿಹಿಯನ್ನು ಅನುಭವಿಸುತ್ತಿರುವ ಕಾರಣವೇ ಆ ಸ್ವತಂತ್ರ ಹೋರಾಟಗಾರರು. ಈಗ ಎಷ್ಟೋ ಜನ ನಿನ್ನ ಆದರ್ಶ ವ್ಯಕ್ತಿ ಯಾರು ಅಪ್ಪ ಅಂತ ಕೇಳಿದ್ರೆ ನನ್ನ ಆದರ್ಶ ವ್ಯಕ್ತಿ ದರ್ಶನ್, ಸುದೀಪ್ ಅಂತ ಹೇಳ್ತಾರೆ. ಅವರಿಂದ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಅವರು ಮನೋರಂಜನೆಗಾಗಿ ಟಿವಿಯಲ್ಲೋ ಅಥವಾ ಯಾವುದೋ ಫಿಲಂ ಥಿಯೇಟ್ರಲ್ಲೋ ಬರ್ತಾರೆ. ಆದ್ರೆ ನಮ್ಮ ಇಷ್ಟು ಸಂತೋಷದ ಗಳಿಗೆಗಾಗಿ ಎಷ್ಟೋ ದಿನ ಎಷ್ಟೋ ವರ್ಷಗಳು ತಮ್ಮ ಸಂಸಾರವಾಗ್ಲಿ ತಮ್ಮ ಕುಟುಂಬದವರನ್ನು ಬದಿಗಿಟ್ಟು ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಆ ಸ್ವಾತಂತ್ರ್ಯ ಹೋರಾಟಗಾರನ್ ಮಾತ್ರ ಒಮ್ಮೆನೂ ಚಿಂತಿಸೋದಿಲ್ಲ. ಅವ್ರ ಜನ್ಮದಿನ ಈಗ ನೋಡಿ, ಸುದೀಪ್ ಅವ್ರ ಜನ್ಮದಿನ ಆಗ್ಲಿ, ದರ್ಶನ್ ಅವ್ರ ಜನ್ಮದಿನ ಆಗ್ಲಿ, ಎಲ್ಲರೂ ವಿಜೃಂಭಣೆಯಿಂದ DJ ಹಾಕೊಂಡು ಎಲ್ಲರೂ ಪಾರ್ಟಿ ಮಾಡ್ಕೊಂಡು ಆಚರಿಸ್ತಾರೆ. ಆದ್ರೆ ಮೂಲಕನೂ ಆಚರಿಸೋದು ತುಂಬಾ ಕಡಿಮೆ ಆಗೋಗಿದೆ. ಅಲ್ಲೋ ಇಲ್ಲೋ ನೋಡ್ಬೇಕಾದ್ರೆ ಒಂದ್ ಕಡೆ ಆ ಕಾರ್ಯಕ್ರಮ ಸಿಗುತ್ತೆ ಅಂತ ಹೇಳಿದ್ರೆ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿನ ಅರ್ಪಿಸಿ ನಿಮ್ಮ ತರನೇ ನಾನು ಆಗ್ಬೇಕು ಅಂತ ಕೇಳ್ಕೊಳ್ಳೋ ಮನೋಭಾವ ಈ ಜನರಿಗೆ ಇಲ್ವೇ ಇಲ್ಲ. ನಮ್ಮ ಕಣ್ಮುಂದೆ ಯಾರು ಕಾಣಿಸ್ತಾರೆ ಅವರೇ ದೇವರು ಅಂತ. ಈ ಅವರು ಇಂತಹ ಅಂದ್ರೆ ಎಲ್ಲರಿಗೂ ಸಿನಿಮಾದಲ್ಲಿ ಹೋಗಿ ಆಕ್ಟ್ ಮಾಡ್ಬೇಕು ಅಂದ್ರೆ ಎಲ್ಲ ಪ್ರದರ್ಶಿಸ್ಬೇಕು, ಸಿನಿಮಾದಲ್ಲಿ ನಾನು ಸೇರ್ಕೋಬೇಕು ಅಂತ ಅವ್ರ ಮನಸ್ಸು ಇಚ್ಛೆಯಂತೆ ಮಾಡಲು ಆ ಕಾರಣವೇ ಆ ಸ್ವಾತಂತ್ರ್ಯ ಹೋರಾಟಗಾರರು. ಆ ಸ್ವತಂತ್ರ ಹೋರಾಟಗಾರರು ನಮ್ಗೆ ಸ್ವಾತಂತ್ರ್ಯನ ತಂದು ಕೊಡದೆ ಹೋದ್ರೆ ಇಂದಿಗೂ ಈ ಕಾಲದಲ್ಲಿ ಬ್ರಿಟಿಷರ ಆಳ್ವಿಕೆ ಇರ್ತಿತ್ತು. ನಾವೆಲ್ಲ ಹೀಗೆ ಸೇರಕ್ ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ, ನಾವು ಇಷ್ಟು ಅದ್ಭುತವಾಗಿ ಮಾತಾಡಕ್ ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಆ ಎಲ್ಲ ಒಂದೊಂದು ತುಣಿತಿಗೂ ಕಾರಣ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ನಾವು ಹೇಳಬಹುದು. ಹಾಗೆ ಎಷ್ಟು ಸಾವರ್ಕರ್ ಅವರು ದುಡ್ದಿದ್ದಾರೆ ಅಂತ ಹೇಳಿದ್ರೆ, ಅವರು ಫೆಬ್ರವರಿ 26, 1993 ಏನೋ ಸಾಯ್ತಾರೆ. ಹೀಗೆ ಅವರು ಇಸ್ವಿ ನನ್ಗೆ ಯಾವುದೇ ಪುಸ್ತಕದಲ್ಲಿ ಓದಿದ್ರು ನೀಟಾದ ಮಾಹಿತಿ ನನ್ಗೆ ಸಿಗ್ಲಿಲ್ಲ. ಇಸ್ವಿ ತಪ್ಪಾಗಿರಬಹುದು, ಆದ್ರೆ ಫೆಬ್ರವರಿ 26 ಮಾತ್ರ ಅವರು ಇಹಲೋಕನ ತ್ಯಜಿಸ್ತಾರೆ. ಆದ್ರೆ ಇಹಲೋಕ ತ್ಯಜಿಸಿ ಹೋದರೂ ಇಂದಿಗೂ ನಮ್ಮ ಕಣ್ಮುಂದೆ ಅವರು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಅವರು ಪಟ್ಟಂತಹ ಶ್ರಮ, ಅವರು ಪಟ್ಟಂತಹ ಕಷ್ಟಗಳು. ಈಗ ವಿವೇಕಾನಂದರು ನಮ್ಗೆ ಆದರ್ಶ ಪೂರ್ಣರಾಗಿದ್ದಾರೆ. ಅವರು ಸುಮ್ಮನೆ ಹುಟ್ಟ ತಕ್ಷಣ ಆದರ್ಶ ವ್ಯಕ್ತಿಗಳಾಗಲಿಲ್ಲ. ಅವರು ಕಣ ಕ್ಷಣಕ್ಕೂ ಕಷ್ಟಗಳನ್ನ ಅನುಭವಿಸುತ್ತಾ ಅವರು ಭಾರತಕ್ಕೋಸ್ಕರ ದುಡಿದಿದ್ರಿಂದ ಇವತ್ತು ಒಂದು ಮೂಲೆಯಲ್ಲಾದ್ರೂ
ಸ್ವಾಮಿ ವಿವೇಕಾನಂದರದ್ದು ಫೋಟೋ ಇಟ್ಟು ಅದಕ್ಕೆ ಪೂಜೆ ಮಾಡ್ತೀವಿ ನಾವು. ಅದೇ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಅವರು ಸಂದೇಶಗಳನ್ನ ಕೊಡ್ತಾರಲ್ಲ, ಆ ಮೂಲಕ ಹೇಳ್ತಾರೆ, ನಾವು ಹುಟ್ಟಿದ್ದೀವಿ ಮಣ್ಣು ಕಲ್ತರ ಆಗ್ಬಾರ್ದು, ನಾವು ಭೂಮಿಯಲ್ಲಿ ನಮ್ಮ ಹೆಜ್ಜೆ ಗುರುತು ಒಂದೇ ಹೆಜ್ಜೆ ಗುರುತಾರು ಇರಬೇಕು ಅಂತ. ಆ ಹೆಜ್ಜೆ ಗುರುತಿಗೆ ಉದಾಹರಣೆಗೆ ಕನ್ನಡಿಯಾಗಿ ನಿಲ್ಬಲ್ರು ಸ್ವಾತಂತ್ರ್ಯ ಹೋರಾಟಗಾರರು. ಆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ನಾವು ಪ್ರತಿದಿನ ವಂದಿಸ್ಬೇಕು. ನಾವು ಪ್ರತಿದಿನ ಎದ್ದ ತಕ್ಷಣ ಹೋಗಿ ಸ್ವಲ್ಪ ಜನ ಮೊಬೈಲ್ ಇಟ್ಕೊಂಡು ರೀಲ್ಸ್ ನೋಡಕ್ಕೆ ಕೂತ್ ಬಿಡ್ತಾರೆ. ಅದೇ ಎದ್ದ ತಕ್ಷಣ ಒಮ್ಮೆ ದೇವರು, ತಂದೆ ತಾಯಿಗಳು ಮತ್ತೆ ನಮ್ಮ ಸುರಕ್ಷತೆಗಾಗಿ ಪ್ರತಿ ಕ್ಷಣ ಕಾಯುತ್ತಿರುವಂತ ಸೈನಿಕರಾಗ್ಲಿ, ಅನ್ನದಾತರಾಗ್ಲಿ, ನಾವು ಇಷ್ಟು ಸುಖವಾಗಿ ಇರಲು ಕಾರಣೀಭೂತರಾದಂತ ಸ್ವಾತಂತ್ರ್ಯ ಹೋರಾಟಗಾರರಾಗ್ಲಿ ನಾವು ನೆನೆಸ್ಕೊಂಡ್ರೆ ಆ ದಿನ ಪೂರ್ತಿ ನಮ್ಗೆ ಸುಖಮಯವಾಗಿ ಸಂತೋಷದಿಂದ ಕಳೆಯುತ್ತೆ ಅಂತ ಹೇಳಿದ್ರೆ, ನಾವು ಈಗ ಮೊಬೈಲ್ ಅನ್ನ ನೋಡ್ತಾ ನಮ್ಮ ಮತಿಗಳು ಅಲ್ಪಮತಿ ಆಗ್ತಿದೆ. ನಾನು 10ನೇ ಕ್ಲಾಸಲ್ಲಿ ಇದ್ದಾಗ ಒಂದು ಪಾಠ ಬಂದಿತ್ತು. ಆ ಪಾಠದ ಪೀಠಿಗೆ ಹೀಗಿತ್ತು, ಮಾನವರು ಹುಟ್ಟುತ್ತಾ ವಿಶ್ವ ಮಾನವನಾಗಿರ್ತಾನೆ, ಬೆಳೆಯುತ್ತಾ ಅಲ್ಪ ಮಾನವನಾಗ್ತಾನೆ ಅಂತ. ಇದನ್ನ ನಾವು ಗಂಭೀರವಾಗಿ ಆಳವಾಗಿ ನೋಡಿದ್ರೆ ಪುಟ್ಟ ಮಗು ಹುಟ್ಟಿರುತ್ತೆ, ಅದಕ್ಕೆ ನನ್ನ ಅಪ್ಪ ಯಾರು ಅಮ್ಮ ಯಾರು ಅಂತ ಗೊತ್ತಿಲ್ಲ, ಇಡೀ ವಿಶ್ವವೇ ನನ್ನದ್ದು ಅಂತ ಥಿಂಕ್ ಮಾಡ್ತಾ ಇರುತ್ತೆ. ಹುಟ್ಟಿದ ತಕ್ಷಣ ತಂದೆ ತಾಯಿ ಇಡೀ ವಿಶ್ವ ನಿನ್ನದ್ದು ಅಂತ ಹೇಳ್ಕೊಡೋದಿಲ್ಲ, ಇವರು ನಿಮ್ಮಪ್ಪ ಇವರು ನಿಮ್ಮಮ್ಮ ಅಂತ ಹೇಳ್ತಾರೆ. ಆಗ ಆ ಪುಟ್ಟ ಮನಸ್ಸಿಗೆ ಗ್ರಹಿಕೆ ಶಕ್ತಿ ಹೆಚ್ಚಿರುತ್ತೆ. ತಕ್ಷಣ ಅದು ಅಲ್ಪ ಮಾನವನಾಗಿ ಬೆಳೀತಾ ಹೋಗ್ತಾನೆ. ನನ್ಗೆ ನನ್ನ ಗುರುಗಳು ಹೇಳ್ತಾ ಇದ್ರು, ಯಾವತ್ತುವೆ ಎಂದಿಗೂ ನಾವು ಹುಟ್ಟ ಮಗುಗೆ ಸ್ವಾರ್ಥ ಬದುಕನ್ನು ಕಲಿಸ್ಬಾರ್ದು. ನಾವು ಏನನ್ನ ಕಲಿಸ್ತೀವೋ ಅದೇ ತರ ಆ ಮಗು ಬೆಳೆಯುತ್ತೆ. ಎಲ್ಲರೂ ತಮ್ಮಂತೆ ಅಂತ ಹೇಳ್ಕೊಡ್ಬೇಕು ಅಂತ ನನ್ನ ಗುರುಗಳು ಹೇಳ್ತಿದ್ರು. ಹಾಗೆ ಆ ವಾಕ್ಯ ಅಂದ್ರೆ, ಹುಟ್ಟುತ್ತಾ ಮಾನವ ವಿಶ್ವ ಮಾನವ, ಬೆಳೆಯುತ್ತಾ ಅಲ್ಪ ಮಾನವ. ಈಗ ಪುಟ್ಟ ಮಗು ಹುಟ್ಟಿರುತ್ತೆ, ಅದು ಎಷ್ಟು ವಿಶ್ವ ಮಾನವ ಅಂದ್ರೆ ಎಲ್ಲರನ್ನೂ ತನ್ನಂತೆ ಕಾಣ್ತಾ ಇರುತ್ತೆ. ಈಗ ನಾವೇ ನೋಡಿ, ಇವರು ನನ್ನವರು ಅವರು ನನ್ನವರು ಅಂತ ನಾವು ಚಿಂತಿಸ್ತಾ ಇರ್ತೀವಿ. ಬಡವರಿಂದ ಹಿಡಿದು ಶ್ರೀಮಂತರವರೆಗೆ ಎಲ್ಲರೂ ನನ್ನವರೇ, ಎಲ್ಲರೂ ಭಾರತ ಮಾತೆಯ ಅಥವಾ ಎಲ್ಲರೂ ದೇವರ ಸುಪುತ್ರರೇ. ಅದೇ ತಾಯಿ ಬೇರೆಯಾಗಿರಬಹುದು, ಎಲ್ಲರ ತಾಯಿ ಬೇರೆಯಾಗಿರ್ಬೋದು, ಅದೇ ಆ ತಾಯಿಯಲ್ಲಿರುವ ದೇವರು ಒಬ್ಬಳೇ ಅಲ್ವೇ? ಆ ಒಬ್ಬಳ ತಾಯಿಯ ಹೃದಯದಿಂದ, ಆ ದೇವರ ಗರ್ಭದಿಂದ ನಾವು ಹುಟ್ಟಿರೋದು. 9 ತಿಂಗಳು ಹೆತ್ತು ಹೊತ್ತಿ ತಾಯಿ ಭೂಮಿಗೆ ಆ ಮಗುನ ಕರೆಸ್ಕೊತಾಳೆ. ಆ 9 ತಿಂಗಳ ಕಷ್ಟ ಅದು ಸುಖವಾಗಿ ಪರಿವರ್ತನೆ ಆಗ್ಬೇಕು. ಕಾರಣ ಮಾನವರೇ ಅಲ್ವಾ? ಹಾಗೇನೆ ಎಲ್ಲವನ್ನು ತುಣುಕು ವೀರ ಸಾವರ್ಕರ್ ಆಗ್ಲಿ, ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ನಾವು ಓದ್ತಾ ಹೋದ್ರೆ ಅವರಿಂದ ಕಲಿಯೋದು 1% ಇಲ್ಲ, 100ಕ್ಕೆ 100% ಫಲಿತಾಂಶ ನಾವು ಕಲ್ತ್ಕೋಬಹುದು. ಎಷ್ಟೋ ಜನ ನಾವು ಹೇಳ್ತೀವಿ, ಆದ್ರೆ ಅದನ್ನ ಓದ್ಬೇಕು ಅಂತ ಒಮ್ಮೆ ಮನ್ಸಿಗೆ ಹಾಕೋತಾರೆ. ಇಲ್ಲಿಂದ ದಾಟಿದ್ವಾ ಅದು ಮನ್ಸಿಂದ ಹೋಗೇ ಬಿಡುತ್ತೆ. ಯಾಕೆ ಓದ್ಬೇಕು, ಸುಮ್ಮನೆ ಓದಿ ಟೈಮ್ ವೇಸ್ಟ್ ಅಂತ ಅನ್ಕೋತೀವಿ. ಅದೇ ವೀರ ಸಾವರ್ಕರ್ ಆಗ್ಲಿ, ಬೇರೆ ಯಾವುದೇ ಸ್ವಾತಂತ್ರ್ಯ ಹೋರಾಟಗಾರರಾಗ್ಲಿ, ನಾವು ಆ ಪುಸ್ತಕ ನಾವು ಓದಿದ್ರೆ ನಾನು ಈಗ ಆಗ್ಬೇಕಲ್ಲ ಅಂತ ನಮ್ಮ ಮನಸ್ಸಿಗೆ ಬರುತ್ತೆ. ಆ ಮನಸ್ಸಿಂದ ನಾವು ಇನ್ನು ಅಚ್ಚಳಿಯದಂತೆ ಎಲ್ಲರ ಮನಸ್ಸಿನಲ್ಲಿ ನಾವು ಉಳ್ಕೋಬಹುದು ಅಂತ ಉದಾಹರಣೆನು ವೀರ ಸಾವರ್ಕರ್ ಅವರು ಕೊಡ್ತಾ ಇದ್ದಾರೆ ನಮಗೆ. ಅದನ್ನೆಲ್ಲ ನಾವು ಪಾಸಿಟಿವ್ ಅಂದ್ರೆ ಸಕಾರಾತ್ಮಕವಾಗಿ ತಿಳ್ಕೋಬೇಕು. ಅವರ ಜೀವನದಲ್ಲಿ ನಕಾರಾತ್ಮಕಗಳು ತುಂಬಾ ನಡೆದಿವೆ. ಕಷ್ಟ ಅನುಭವಿಸಿದಾಗ್ಲಿ ಅವೆಲ್ಲವನ್ನವರು ಸಕಾರಾತ್ಮಕವಾಗಿ ತಮ್ಮ ಮನಸ್ಸಿನಲ್ಲಿ ಭಾವಿಸ್ಕೊಂಡು ತಮ್ಮ ಬದುಕನ್ನ ಮುಂದೆ ಸಾಗಿಸಿದ್ದಾರೆ. ಮತ್ತೆ ಸಾವರ್ಕರ್ ಅವ್ರ ಬಗ್ಗೆ ಒಂದು ಅಪವಾದ ಬರುತ್ತೆ. ಅವ್ರು ಮಾಡದಿದ್ದ ತಪ್ಪಿಗೆ ಅವ್ರಿಗೆ ಅಪವಾದ. 1948ರಲ್ಲಿ ಗಾಂಧೀಜಿ ಯಹಲೋಕನ ತ್ಯಜಿಸ್ತಾರೆ ಅಂತ ಹೇಳಿದ್ರೆ ಅವ್ರು ಹಂಗೆ ತ್ಯಜಿಸ್ತಿರ್ಲಿಲ್ಲ, ಶೂಟ್ ಮಾಡಿದ ಕಾರಣ ಅವರು ಯಹಲೋಕನ ತ್ಯಜಿಸ್ತಾರೆ. ಈ ಅಪವಾದ ಸಾವರ್ಕರ್ ಮೇಲೆ ಬಂದಿತ್ತು. ಗಾಂಧೀಜಿಯ ಸಾವಿಗೆ ಸಾವರ್ಕರ್ರೇ ಕಾರಣ ಅಂತ ಹೇಳಿ 3 ವರ್ಷ ಅವ್ರನ್ನ ಜೈಲಿಗೆ ಹಾಕಿದ್ರು. ಕೊನೆಗೆ ಇವರು ಸಾವರ್ಕರ್ ನಿರಪರಾಧಿ ಅಂತ ತಿಳಿದು ಜೈಲಿಂದ ಬಿಡುಗಡೆ ಮಾಡ್ತಾರೆ. ಇದ್ರಿಂದ ನಾವೇನ್ ತಿಳ್ಕೊಬಹುದು ಅಂತ ಹೇಳಿದ್ರೆ, ನಾನು ಇಲ್ಲೇ ಈಶ್ವರ ದೇವಸ್ಥಾನದಲ್ಲಿ ಹೇಳ್ಬೇಕಾದ್ರೆ ಈ ಮಾತು ಹೇಳಿದ್ದೆ, ಇವತ್ತು ಹೇಳ್ತೀನಿ. ದೇವರು ಯಾರಿಗೆ ಕಷ್ಟ ಕೊಡ್ಬೇಕೋ ಅವ್ರಿಗೆ ಕೊಡ್ತಾನೆ, ಯಾರಿಗೆ ಸಹಿಸ್ಕೊಳ್ಳಕ್ಕೆ ಶಕ್ತಿ ಇದೆಯೋ. ಯಾಕಂತ ಹೇಳಿದ್ರೆ ಅವ್ರ ಕಷ್ಟಗಳನ್ನ ಸಹಿಸ್ಕೊಂಡು ಮುಂದೆ ಎತ್ತರದ ವ್ಯಕ್ತಿಗಳಾಗಿ
ಬೆಳೆಯಲಿ ಅಂತ ಆ ದೇವ್ರಿಗೂ ಆಸೆ ಇರುತ್ತೆ. ಹೇಗೆ ನನ್ನ ತಾಯಿಗೆ ನಾನು ಮುಂದೆ ದೊಡ್ಡ ವ್ಯಕ್ತಿಯಾಗಿ ಭಾಷಣಗಾರ್ತಿಯಾಗಿ ಮುಂದೆ ಹೋಗ್ಬೇಕು ಅಂತ ನನ್ನ ತಾಯಿಗೆ ಆಸೆ ಇದೆಯೋ, ಹಾಗೆ ನನ್ನ ತಾಯಿಯಲ್ಲಿರುವ ದೇವರಿಗೂ ಆಸೆ ಇರುತ್ತೆ ಅಲ್ವಾ. ಅದಕ್ಕೆ ದೇವರು ಕೂಡ ಕಷ್ಟಗಳನ್ನ ಕೊಡ್ತಾ 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 ನಮ್ಮನ್ನ ಮುಂದೆ ಸಾಗಿಸ್ತಾನೆ. ಆದ್ರೆ ನಾವ್ ಅನ್ಕೊಳ್ಳೋದೇನು, ಆ ದೇವ್ರು ಕಷ್ಟ ಕೊಡ್ತಾನೆ ನಮ್ಗೆ, ಅವನಿಂದ ಏನೂ ಪ್ರಯೋಜನ ಇಲ್ಲ ಅಂತ ಬೈಕೋತಿರ್ತೀವಿ. ಅದೇ ಸಂತೋಷ ಉಂಟಾದ್ರೆ ದೇವರೇ ಎಲ್ಲ, ನನಗೆ ದೇವ್ರು ಬಿಟ್ಟು ಯಾರೂ ಇಲ್ಲ ಅಂತ ಹೇಳ್ತೀವಿ. ಅದೇ ಕಷ್ಟ ಉಂಟಾದ್ರೆ ದೇವ್ರನ್ನ ನೆನೆಸ್ಕೊಳ್ಳೋದೇ ಇಲ್ಲ. ಹೀಗೆ ನಾವ್ ಯಾವತ್ತೂ ಮಾಡಬಾರ್ದು ಅಂತ ವೀರ ಸಾವರ್ಕರರ ಜೀವನದಲ್ಲಿ ನೇರವಾಗಿ ಗೊತ್ತಾಗದೆ ಹೋದ್ರು ಆಳಕ್ಕೆ ಹೋಗಿ ಪಠಿಸಿದಾಗ ಈ ವಿಷಯ ನಮ್ಗೆ ಗೊತ್ತಾಗುತ್ತೆ. ಹೀಗೆ ಒಂದಲ್ಲ ಎರಡಲ್ಲ ವೀರ ಸಾವರ್ಕರ ಹಲವಾರು ಸಂದೇಶಗಳನ್ನು ನಮಗೆ ನೀಡುತ್ತಾ ಈಗಲೂ ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಉಳಿದಿದ್ದಾರೆ ಅಂತ ಹೇಳಿದ್ರೆ ಅವರು ಪಟ್ಟ ಕಷ್ಟ, ಸ್ವಾತಂತ್ರ್ಯಕ್ಕಾಗಿ ಅವರು ಅನುಭವಿಸಿದ ಅವಮಾನಗಳೇ ಕಾರಣ ಅಂತ ಹೇಳ್ಬಹುದು. ಅವ್ರಿಗೆ ಎಷ್ಟೋ ಜನ ಸಂಬಂಧಿಕರನ್ನ ಕಳ್ಕೊಂಡು, ಎಷ್ಟೋ ಜನ ಸಹೋದರರನ್ನ ಕಳ್ಕೊಂಡ್ರುವೆ, ತಾನೂ ಸಾಯುವ ಪರಿಸ್ಥಿತಿಯಲ್ಲಿದ್ರು ಸ್ವಾತಂತ್ರ್ಯ, ನನ್ನ ಭಾರತ ಮಾತೆಯನ್ನು ಜೈಲಿನಿಂದ ಬಿಡುಗಡೆ ಮಾಡಬೇಕು ಅಂತ. ಜೈಲು ಅಂತ ಹೇಳಿದ್ರೆ ಭಾರತ ಮಾತೆ 4 ಗೋಡೆ ಮಧ್ಯೆ ಇದ್ಲು ಅಂತ ಅಲ್ಲ ಅರ್ಥ. ಅದರ ಒಳಾರ್ಥ ಏನಪ್ಪಾ ಅಂತ ಹೇಳಿದ್ರೆ, ಭಾರತ ಮಾತೆ ಜೈಲಲ್ಲಿ ಇದ್ಲು ಅಂತ ಹೇಳಿದ್ರೆ ಭಾರತ ಮಾತೆಯ ಮಕ್ಕಳು ಭಾರತೀಯರು ಜೈಲಿನ ಕಷ್ಟ ಅನುಭವಿಸ್ತಿದ್ರು. ಜೈಲಲ್ಲಿ ಹೇಗೆ ಶಿಕ್ಷೆ ಕೊಡ್ತಾರಲ್ಲ, ಕಷ್ಟ ಕೊಡ್ತಾರಲ್ಲ, ಆ ತರ ಕಷ್ಟ ಅವ್ರು ಮನೆಯಲ್ಲ ಇತ್ಕೊಂಡು ಅನುಭವಿಸ್ತಿದ್ರು. ಒಂದು ಪಾದನ ಮನೆಯಿಂದ ಆಚೆ ಹಾಕ್ಬೇಕಾದ್ರೂ ಜನರು 3 ಬಾರಿ ಯೋಚಿಸ್ತಿದ್ರು. ಯಾಕಪ್ಪ ಅಂತ ಹೇಳಿದ್ರೆ ಎಲ್ಲಿ ನನ್ನನ್ನು ಬ್ರಿಟಿಷರು ಸಾಯಿಸ್ಬಿಡ್ತಾರೋ ಅಂತ ಭಯ. ಅಷ್ಟು ಭಯವನ್ನು ಹುಟ್ಟಿಸಿದ್ರು ಬ್ರಿಟಿಷರು. ಆ ಭಯವನ್ನೆಲ್ಲ ಮುಂದಕ್ಕೆ ಸಾವರ್ಕರ್ ಅವರಾಗ್ಲಿ, ಸುಭಾಷ್ ಚಂದ್ರ ಬೋಸ್ ಆಗ್ಲಿ ಮುಂದಕ್ಕಿದ್ದಕ್ಕೆ ಅವ್ರಿಗೆ ಸೈ ಅಂತ ಹೇಳಲೇಬೇಕು. ಅವ್ರನ್ನ ನಾವು ಮನ್ಸಾರೆ ಪ್ರೀತಿಸಿ ಅವರೇ ಆದರ್ಶ ವ್ಯಕ್ತಿಗಳಾಗಲೇಬೇಕೇ ಹೊರತು ಯಾವುದೇ ಚಲನಚಿತ್ರದ ನಟ ನಟಿಯರಾಗ್ಲಿ ನಮ್ಗೆ ಆದರ್ಶ ಪೂರ್ಣರಾಗೋದಿಲ್ಲ. ಹಾಗೆ ಸ್ವಾತಂತ್ರ್ಯ ವೀರ ಸಾವರ್ಕರ್ ತಮ್ಮ ತಂದೆ ತಾಯಿಯನ್ನ ಅಷ್ಟೇ ಪ್ರೀತಿಸ್ತಿದ್ರು. ಏನೇ ಆಗ್ಲಿ ನಿಂಗೆ ಯಾರಿಷ್ಟ ಅಂತ ಹೇಳಿದ್ರೆ ತಂದೆ ತಾಯಿ ಅಂತ ಹೇಳ್ತಿದ್ರು. ಈಗಿನ ಮಕ್ಳು ಕೇಳಿದ್ರೆ ನಿಂಗೆ ಯಾರಿಷ್ಟ ಅಂತ ಹೇಳಿದ್ರೆ ನನಗೆ ದರ್ಶನ್ ಇಷ್ಟ, ಸುದೀಪ್ ಇಷ್ಟ ಅಂತ ಹೇಳ್ತಾರೆ. ಅದೇ ಅವರು ಹೇಳ್ಬಹುದು, 9 ತಿಂಗಳು ಹೊತ್ತ ತಾಯಿ ತಂದೆ ನನಗೆ ಆದರ್ಶ, ನನಗೆ ಇಷ್ಟ ಅಂತ ಹೇಳಿದ್ರೆ ಅವರು ಹೆತ್ತ ತಂದೆ ತಾಯಿಗೂ ಖುಷಿ ಆಗುತ್ತೆ. ತಂದೆ ತಾಯಿರ ಮುಂದೆನೆ ಹೇಳ್ತಾರೆ ನನ್ಗೆ ಅವ್ರಿಷ್ಟ ಇವ್ರಿಷ್ಟ ಅಂತ. ಇನ್ಮೇಲಾದ್ರು ನಾವು ತಿಳ್ಕೊಬೇಕೆ ಏನಪ್ಪಾ ಅಂತ ಹೇಳಿದ್ರೆ, ನಾವು ತುಂಬಾ ಸಾಧನೆ ಮಾಡಕ್ಕಿದೆ. ಯಾರೇ ನಮ್ಮ ಕಷ್ಟದಲ್ಲಿ ಸುದೀಪ್ ಆಗ್ಲಿ ದರ್ಶನ್ ಆಗ್ಲಿ ಎಂದೂ ಬರೋದಿಲ್ಲ, ನಮಗೂ ಅಂತಾನೆ ಗೊತ್ತಿರೋದಿಲ್ಲ. ನಮ್ಮ ಕಷ್ಟಕ್ಕೆ ಯಾವಾಗ್ಲೂ ಕೈಯಾಗಿ ನಮ್ಮ ಬೆನ್ನಾಗಿ ನಿಂತಿರುವಂತಹ ತಂದೆ ತಾಯಿರನ್ನ ಪ್ರಥಮವಾಗಿ ಪ್ರೀತಿಸ್ಬೇಕು. ನಂತರ ದೇವರಿಗಿಂತ ತಂದೆ ತಾಯಿಗಳೇ ಮೇಲು. ದೇವರು ನನ್ನ ಗುರುಕುಲದಲ್ಲಿ ಬೇರೆಯವ್ರಿಗೆ ಅಂದ್ರೆ ಪೋಷಕರಿಗೆ ಸ್ವಾಗತ ಮಾಡ್ಬೇಕಾದ್ರೆ ಒಂದು ತಾಟನ್ನ ಹೇಳ್ತೀವಿ, ದೇವರು ಮತ್ತೆ ತಂದೆ ತಾಯಿಯ ದೇವರಿಗಿಂತ ತಂದೆ ತಾಯಿಗಳು ಮೇಲು. ಯಾಕಂತ ಹೇಳಿದ್ರೆ ದೇವರು ಕಷ್ಟ ಸುಖ ಎರಡನ್ನೂ ಕೊಡ್ತಾನೆ, ಆದ್ರೆ ತಂದೆ ತಾಯಿಗಳು ಕೇವಲ ಸುಖವನ್ನು ಮಾತ್ರ ಕೊಡ್ತಾರೆ. ಆ ಸುಖವನ್ನು ಕೊಡುವ ತಂದೆ ತಾಯಿಯನ್ನ ಪ್ರಥಮವಾಗಿ ಪ್ರೀತಿಸಿ ನಂತರ ಸ್ವತಂತ್ರ ಹೋರಾಟಗಾರರನ್ನಾಗ್ಲಿ ದೇವ್ರನ್ನಾಗ್ಲಿ ಪ್ರತಿದಿನ ನೆನೀತಾ ಇದ್ರೆ ನಮ್ಮ ಜನ್ಮ ಸಾರ್ಥಕ ಆಗತ್ತೆ. ಹಾಗೆ ಹಲವಾರು ಪುಸ್ತಕಗಳನ್ನ ಓದ್ಬೇಕು. ಆ ಓದೋದ್ರಿಂದ ನಮ್ಗೆ ಹೀಗಾಗ್ಬೇಕು ಅಂತ ಅನ್ಸುತ್ತೆ. ಒಬ್ರೊಬ್ರಿಗೆ ಇರುತ್ತೆ ಆ ಪುಸ್ತಕನ ಹೇಗೆ ನೆನ್ಪಿಡ್ಕೋಬಹುದು, ಆ ಪುಸ್ತಕನ ನಾನು ಓದ್ತೀನಿ, ಓದಾದ್ಮೇಲೆ ಆ ಗುಣಗಳು ಅಳವಡಿಸ್ಕೋಬೇಕು ಆದ್ರೆ ನನಗೆ ಮನ್ಸಲ್ಲಿ ನೆನಪೇ ಇರೋದಿಲ್ಲ ಅಂತ ಇರುತ್ತೆ. ಅವರಿಗೆ ಚಿಕ್ಕ ಉಪಾಯ ಏನಪ್ಪಾ ಅಂತ ಹೇಳಿದ್ರೆ, ನೀವು ಒಂದು ಪುಟನ ಹೋಗ್ತೀರಾ, ಆ ಪುಟದಲ್ಲಿ 5 ಅಂಶ ಇದೆ ಅನ್ಕೊಳ್ಳಿ. ಆ 5 ಅಂಶನ ತಮ್ಮ ಹತ್ತಿರ ಇರೋ ತಂದೆ ತಾಯಿಗಳಾಗ್ಲಿ ಅಥವಾ ತಮ್ಮ ಬೆಸ್ಟ್ ಫ್ರೆಂಡ್ಸ್ ಅಂತ ಇರ್ತಾರಲ್ಲ ಅವರಿಗಾದ್ರೂ ಹಂಚ್ಕೊಂಡ್ರೆ ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯಂತೆ ಉಳಿಯುತ್ತೆ. ಇದಕ್ಕೆ ಸಂಸ್ಕೃತದಲ್ಲಿ ಶ್ಲೋಕ ಹೇಳ್ತಾರೆ, ನ ಚೋರ ಹಾರ್ಯಂ ನ ಚ ರಾಜ ಹಾರ್ಯಂ ನ ಭ್ರಾತೃ ಭಾಜ್ಯಂ ನ ಚ ಭಾರಕಾರಿ ವ್ಯಯೇ ಕೃತೆ ವರ್ಧತ ಏವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರದಾನಂ ಅಂತ. ಇದನ್ನು ನಾನು 24ನೇ ಮಾಸದ ನೆನಪು ಕಾರ್ಯಕ್ರಮದಲ್ಲೂ ಈ ಶ್ಲೋಕ ಹೇಳಿದ್ದೆ. ಈ ಶ್ಲೋಕನ ಎಷ್ಟೇ ಬಾರಿ ನಾನು ಹೇಳಿದ್ರು
ಅಳವಡಿಸ್ಕೊಳ್ಳೋದು ಮಾತ್ರ ತುಂಬಾ ಇದೆ ಅಂತ ಹೇಳಿದ್ರೆ, ನಚೋರಹಾರ್ಯಂ ನಚರಾಜಹಾರ್ಯಂ, ಯಾವುದೇ ಕಳ್ಳನಿಂದ ಚಿನ್ನಾಭರಣ ನಮ್ಮ ಬುದ್ಧಿಯಲ್ಲಿರುವ ವಿದ್ಯೆಯನ್ನು ಎಂದಿಗಾರು ಅಪಹರಿಸ್ಕೊಂಡು ಹೋಗಕ್ ಸಾಧ್ಯನಾ? ಅಥವಾ ರಾಜನಿಂದ ಅಷ್ಟು ಸಂಪತ್ತನ್ನು ಕೊಟ್ಟು ಭೂಮಿನ ಕೊಡು ಅಂತ ಕೇಳ್ಬೋದು. ಅದೇ ಆ ರಾಜನಿಂದ ಸಂಪತ್ತನ್ನು ಕೊಟ್ಟು ವಿದ್ಯೆಯನ್ನ ಪರ್ಚೇಸ್ ಮಾಡಕ್ಕಾಗತ್ತಾ? ಅದೇ ಅಣ್ಣ ತಮ್ಮಂದ್ರು ಈಗ ತನ್ನ ತಂದೆಯ ನಂತರ 3 ಜನ ಮಕ್ಕಳಿರ್ತಾರೆ ಅನ್ಕೊಳ್ಳಿ. ಆ 3 ಜನ ಮಕ್ಕಳಿಗೂ ತೋಟನ ಸಮವಾಗಿ ಹಂಚ್ಬೇಕು. ಆ ಸಮವಾಗಿ ಹಂಚ್ಬೇಕಾದ್ರೆ ಹಲವು ಕಷ್ಟಗಳನ್ನ ಪಡಿಬೇಕಾಗತ್ತೆ. ಅದೇ ವಿದ್ಯೆನ ಯಾವತ್ತಾದ್ರೂ ಭಾಗ ಮಾಡಕ್ಕಾಗತ್ತಾ? ಭಾಗ ಮಾಡಿ ಅಣ್ಣ ತಮ್ಮಂದ್ರಾಗ್ಲಿ ಅಕ್ಕ ತಂಗಂದ್ರಾಗ್ಲಿ ಹಂಚ್ಕೊಳಕ್ಕಾಗತ್ತಾ? ಇಲ್ಲ. ಹಾಗೆಯೇ ನಾವ್ ಎಷ್ಟೇ ವಿದ್ಯೆನ ವ್ಯಯ ಮಾಡ್ತೀವೋ ಹಾಗೇನೆ ಅದು ನಮ್ಗೆ ಉಪಯೋಗಕ್ಕೆ ಬರುತ್ತೆ. ಹಣನ ನಾವು ವ್ಯಯ ಮಾಡಿದ್ರೆ ಅದು ಕಳ್ಕೊಳ್ತಾ ಹೋಗುತ್ತೆ. ಈಗ 1,000 ರೂಪಾಯಿ ನಾವು ವ್ಯಯ ಮಾಡಿದ್ವಿ, ಆ 1,000 ರೂಪಾಯಿನ ನಾವು ಇನ್ನೊಮ್ಮೆ ಯಾವಾಗಾದ್ರೂ ಪಡ್ಕೋಬೇಕಾಗುತ್ತೆ. ಅದೇ ವಿದ್ಯೆನ ನಾವು ಬೇರೆಯವರಿಗೆ ಹೇಳ್ತಾ ಹೋದ್ರೆ ನಮ್ಮ ತಲೆ ಅಂದ್ರೆ ಮೆದುಳಲ್ಲಿ ಅಂದ್ರೆ ಬುದ್ಧಿಯಲ್ಲಿ ಇನ್ನೂ ಹೆಚ್ಚುತ್ತಾ ಹೋಗುತ್ತೆ ಅಂತ ಸುಭಾಷಿತಕಾರನು ಹೇಳ್ತಾನೆ. ಹಾಗೆ ನಾವು ಕಲಿತಂತಹ ವಿದ್ಯೆ, ಆ ವಿದ್ಯೆ ಅಂತ ಹೇಳಿದ್ರೆ ಓದಿದಂತಹ ಜ್ಞಾನವೂ ಸಹ ಬರುತ್ತಲ್ಲಿ. ಅದನ್ನ ನಮ್ಮ ಪಕ್ಕದಲ್ಲಿರುವ ಸುತ್ತಮುತ್ತಲಿನಲ್ಲಿರುವವರಿಗೆ ಹೇಳ್ತಾ ಹೋದ್ರೆ 2 ಉಪಯೋಗ ಬರುತ್ತೆ. ಒಂದು ನಮ್ಮ ತಲೆಯಲ್ಲಿ ಅಚ್ಚಳಿಯದಂತೆ ಕುತ್ಕೊಳ್ಳುತ್ತೆ, ಇನ್ನೊಂದು ಅವರ ಸಮಯ ವ್ಯರ್ಥವನ್ನು ಕಡಿಮೆ ಮಾಡಬಹುದು. ಅಂದ್ರೆ ನಾವು ಹೇಳೋದ್ರಿಂದ ಅವರು ಮತ್ತೆ ಅದೇ ಪುಸ್ತಕ ಓದ್ಬೇಕಂತ ಇಲ್ಲ, ಬೇರೆ ಪುಸ್ತಕ. ನಾನೀಗ ವೀರ ಸಾವರ್ಕರ್ ಬಗ್ಗೆ ನನ್ನ ತಾಯಿಗೆ ಹೇಳ್ದೆ ಅಂತ ಹೇಳಿದ್ರೆ ಅವರು ಮತ್ತೆ ವೀರ ಸಾವರ್ಕರ್ ಪುಸ್ತಕನೇ ಓದ್ಬೇಕಂತ ಇಲ್ಲ, ಅವರು ಸುಭಾಷ್ ಚಂದ್ರ ಬೋಸ್ ಪುಸ್ತಕ ಓದ್ಬೋದು. ನಾವು ಒಂದು ಪುಸ್ತಕನ ವಿವರಣೆಯನ್ನು ಕೊಡ್ತಾ ಹೋದ್ರೆ ಅವ್ರು ಇನ್ನೊಂದು ಪುಸ್ತಕದ ಮಾಹಿತಿಯನ್ನು ತಿಳ್ಕೊಳಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಹೇಳಕ್ ಇಚ್ಛಿಸ್ತೀನಿ. ನಾನು ಹೇಳದಂತ ಹೇಳಿದ್ರೆ, ಸಮಯ ವ್ಯರ್ಥವನ್ನು ಮಾಡದೆ ಆದಷ್ಟು ನಾವು ಪುಸ್ತಕದ ಜ್ಞಾನವನ್ನು ತಿಳ್ಕೊಳ್ತಾ ಹೋಗ್ಬೇಕು. ಮತ್ತೆ ಲೇಖನಗಳ ಮೂಲಕ ಸಂಗ್ರಹಿಸ್ತಾ ಹೋಗ್ಬೇಕು. ನಾವು ಎಂದು ನಾವು ಬರೆದಂತಹ ಅಂದ್ರೆ ನಾವು ಓದಿದಂತಹ ಜ್ಞಾನವನ್ನು ಒಂದು ಹೇಳುವುದ ಮೂಲಕ ವ್ಯಕ್ತಪಡಿಸಬೇಕು ಅಥವಾ ಒಂದು ಬರೆದು ಸಂಗ್ರಹಿಸಿಡುವ ಮೂಲಕ ವ್ಯಕ್ತಪಡಿಸಬೇಕು. ನಾನು ಮೊನ್ನೆ XL PU ಕಾಲೇಜ್ ಅಂತ ಮಂಗಳೂರು ಗುರುವಾಯನ್ ಕೆರೆಗೆ ಹೋಗಿದ್ದೆ. ಅಲ್ಲಿ ನಾನು ಗುರುಗಳ ಮನೆಗೆ ಹೋಗ್ತಿದ್ದೆ, ಅಂದ್ರೆ ರಾತ್ರಿ ಧರ್ಮಸ್ಥಳದಲ್ಲಿ ಉಳ್ಕೊಳ್ಳಕ್ಕೆ ಆಗ್ಲಿಲ್ಲ ಅಂತ ನಾನು ಗುರುಗಳ ಮನೆಗೆ ಹೋಗ್ತಿದ್ದೆ. ಆಗ ಅವ್ರು ಕಾರಲ್ಲಿ ಕುತ್ಕೊಂಡಾಗ ಹೇಳಿದ್ದೇನಪ್ಪ ಅಂತ ಹೇಳಿದ್ರೆ, ನೀನು ಲೇಖನಗಳನ್ನ ಬರೀ, ಎಷ್ಟೇ ನಿನಗೆ ಮರ್ತು ಹೋದ್ರು ಲೇಖನಗಳು ಮಾತ್ರ ಶಾಶ್ವತ ಅಂತ. ಹಾಗೆ ಲೇಖನಗಳನ್ನ ನಾವು ಸಂಗ್ರಹಿಸ್ತಾ ಹೋಗ್ಬೇಕು. ಮತ್ತೆ ನಮ್ಮ ಜ್ಞಾನವನ್ನು ಅರ್ಜನೆ ಮಾಡ್ಕೊಳ್ತಾ ಹೋದ್ರೆ ನಾವು ಬೇರೆಯವ್ರಿಗೆ ಮಾದರಿ ಆಗ್ತೀವಿ. ನುಡಿದಂತೆ ನಡೆಯಬೇಕು. ನಾನು ಹೇಳಿದ್ದೆಲ್ಲ ನಾನು ಅಳವಡಿಸ್ಕೊಂಡಿದ್ದೇನೆ ಅಂತಲ್ಲ, ಅಳವಡಿಸಿಕೊಳ್ಳುವತ್ತ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಅದು ಒಂದೇ ದಿನದಲ್ಲಿ ಆಗುವ ಕೆಲಸವಲ್ಲ, 1 ವರ್ಷ ಹಿಡಿಬಹುದು. ಆ ಪ್ರಯತ್ನ ಮಾತ್ರ ಪಡ್ತಾನೆ ಇದ್ರೆ ಮಾತ್ರ ಅದು ನಾವು ಸಾಧನೆಯತ್ತ, ನಮ್ಮ ಗುರಿಯತ್ತ ತಲುಪಲು ಮಾತ್ರ ಸಾಧ್ಯ. ಈಗ ನಾನು ಮನ್ಸಲ್ಲ ಅನ್ಕೊಂಡಿದ್ದೀನಿ, ಭಗವದ್ಗೀತೆ 700 ಶ್ಲೋಕಗಳನ್ನು ನಾನು ಕಂಠಸ್ಥಿ ಮಾಡಬೇಕು ಅಂತ. 1 ಅಧ್ಯಾಯ ಸುಲಭವಾಗಿರ್ಬೋದು, ಇನ್ನೊಂದು ಅಧ್ಯಾಯ ಕಷ್ಟನೂ ಇರಬಹುದು. ನಾನೀಗ 1ನೇ ಅಧ್ಯಾಯದಲ್ಲಿ 42 ಶ್ಲೋಕ ಇದೆ, ಅದು ತುಂಬಾ ಸುಲಭ ಆಗಿದೆ, ಯಾವುದೇ ಕಷ್ಟ ಇಲ್ಲದೆ ಉಚ್ಚಾರ ಮಾಡ್ಬೋದು, ಕಲ್ತ್ಬಿಡ್ತೀನಿ. ಅದೇ 2ನೇ ಅಧ್ಯಾಯದಲ್ಲಿ 72 ಶ್ಲೋಕ ಇದೆ, ಎಲ್ಲವೂ ಕಷ್ಟ. ಹಂಗ ನಂಗೆ ಭಗವದ್ಗೀತೆ ಕಲಿಯೋದೇ ಬೇಡ ಅಂತ ನಾನು ಹೇಳಿದ್ರೆ ಸಾಧನೆ ಮಾಡಕ್ಕೆ ಅದು ತುಂಬಾ ಕಷ್ಟ. ಎಷ್ಟೇ ಕಷ್ಟ ಇರ್ಲಿ ಅದನ್ನ ಎದುರಿಸ್ಕೊಳ್ತಾ ಮುಂದೆ ಸಾಗುವವನೇ ಶ್ರೇಷ್ಠ ಮಹಾನ್ ವ್ಯಕ್ತಿಗಳಾಗುತ್ತಾರೆ ಅಂತ ಸಾವರ್ಕರ್ ಅವರು ಪುಸ್ತಕ ಓದೋದ್ರಿಂದ ನಾವು ತಿಳ್ಕೋಬಹುದು. ಈಗ ನಾವು ಪುಸ್ತಕಗಳನ್ನ ಓದಿ ಜ್ಞಾನಾರ್ಜನೆಯನ್ನು ಮಾಡಿಕೊಳ್ತಾ ನಮ್ಮ ಜೀವನದಲ್ಲಿ ಎತ್ತರಕ್ಕೆ ಸಾಗಿ ನಮ್ಮ ಭಾರತವನ್ನು ವಿಶ್ವಗುರುವಿನ ಸ್ಥಾನಕ್ಕೆ ಕರೆದೊಯ್ಯೋಣ ಅಂತ ಹೇಳ್ತೀನಿ. ಮತ್ತೆ 2014 ನಂತರ ನಮಗೆ ವೀರ ಸಾವರ್ಕರ್ ಅಂತ ಇದ್ರು ಅಂತ ಗೊತ್ತಾಯ್ತು. ಇದಕ್ಕೆ ಕಾರಣ ಎಷ್ಟೋ ಜನ ಮಹಾನ್ ವ್ಯಕ್ತಿಗಳೇ ಆಗಿದ್ದಾರೆ. ನಾನು ಅವರ ಹೆಸರನ್ನ ಉಲ್ಲೇಖ ಮಾಡಿದ್ರೆ ನಾನು ರಾಜಕೀಯ ವರ್ಗದಲ್ಲಿ ಹೋದಂಗಾಗುತ್ತೆ. ಅದಕ್ಕೆ ನಾನು ಯಾರ್ದು ಹೆಸರನ್ನ ಯಾವುದೇ ಪಕ್ಷವನ್ನ ನಾನು ಉಲ್ಲೇಖ ಮಾಡೋದಿಲ್ಲ. ನಿಮಗೆ ಅರ್ಥ ಆಯ್ತು ಅಂತ ನಾನು ತಿಳ್ಕೊತೀನಿ. ಯಾಕಂತ ಹೇಳಿದ್ರೆ ಒಂದು ಭಾಷಣದಲ್ಲಿ ರಾಜಕೀಯವಾಗಿ ಹೋಗೋದು ಅಷ್ಟು ಸೂಕ್ತವಲ್ಲ ಅಂತ ನನಗೆ ತಿಳಿದು ಬಂದಿದೆ. ಅದಕ್ಕೆ ನಾನು ಎಲ್ಲರಿಗೂ ನಾನು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಾಯ ಮಾಡಿದಂತ ಎಲ್ಲರಿಗೂ ಧನ್ಯವಾದನ ಕೋರ್ತೀನಿ. ಪ್ರತಿದಿನ ಸ್ವಾತಂತ್ರ್ಯ ಹೋರಾಟಗಾರನ ಒಮ್ಮೆ 1 ಕ್ಷಣವಾದ್ರೂ ನಾವು ಮನಸ್ಸಿನಲ್ಲಿ ನೆನೆಸ್ಕೊಳ್ತಾ ಅವ್ರ ತರ
ಅವ್ರ ಥರನೇ ಆಗಕ್ಕಾಗೋದಿಲ್ಲ. ಅವ್ರ ಥರ 1% ಆಗೋಷ್ಟು ನಾವು ಪ್ರಯತ್ನ ಪಡಬಹುದು ಅಂತ ನನಗೆ ಅನ್ಸುತ್ತೆ. ಆ ಥರ ನಾವು ಮಾಡೋಣ ಅಂತ ಹೇಳ್ತಾ ನನ್ನ ಚಿಕ್ಕ ಮಾತಿಗೆ ಮುಕ್ತಾಯ ನೀಡ್ತಾ ಇದ್ದೀನಿ. ಧನ್ಯವಾದ. ಕೊನೆಗೆ